ನಮಸ್ಕಾರ ಪ್ರಿಯ ವೀಕ್ಷಕರೇ, ರವಿ ದೊಡ್ಡಮನಿ ಅವರ ಸಾರಥ್ಯದಲ್ಲಿ RD ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದ ತಾಲೂಕು ಆಗುವ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಹೊಂದಿರುವ ಸಾವಳಗಿ ಗ್ರಾಮವಾಗಿದೆ. ಆದರೆ ವ್ಯಕ್ತಿಯೊಬ್ಬರು ಯೂಟ್ಯೂಬ್ನಲ್ಲಿ ಸಾವಳಗಿ ಗ್ರಾಮದಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಹೊಂದಿರುವುದಿಲ್ಲ ಹಾಗೂ ಯಾವುದೇ ಅಭಿವೃದ್ಧಿ ಪರ ಕೆಲಸಗಳು ಆಗಿರುವುದಿಲ್ಲ ಎಂದು ಗ್ರಾಮ ಪಂಚಾಯಿತಿ ಕುರಿತು ಯೂಟ್ಯೂಬ್ನಲ್ಲಿ ಹರಿಬಿಟ್ಟಿರುತ್ತಾರೆ. ನಮ್ಮ ಗ್ರಾಮದಲ್ಲಿ ಎಲ್ಲವ ಮೂಲಭೂತ ಸೌಕರ್ಯಗಳನ್ನು ಹೊಂದಿದೆ. ಆದರೆ ಯೂಟ್ಯೂಬ್ನಲ್ಲಿ ಹರಿಬಿಟ್ಟಿದ ಕಾರಣ ನಮ್ಮ ಗ್ರಾಮದ ಬಗ್ಗೆ ಹೇಳುವ ನೈತಿಕತೆ ಇರುವುದಿಲ್ಲ. ನಮ್ಮ ಗ್ರಾಮದ ಮಾನ ಕಳೆಯಲೆಂದು ಹುನ್ನಾರ ನಡೆಸಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ಗ್ರಾಮಸ್ಥರು ಯೂಟ್ಯೂಬ್ನಲ್ಲಿ ಹರಿಬಿಟ್ಟಿ ವ್ಯಕ್ತಿಯ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಾವಳಗಿ ಗ್ರಾಮದಲ್ಲಿ ಕುಡಿಯುವ ನೀರು, ಒಳಚರಂಡಿ, ರಸ್ತೆಗಳು, ಮನೆ ಮನೆಗೆ ಶೌಚಾಲಯ, ಸಾರ್ವಜನಿಕ ಶೌಚಾಲಯಗಳು ಸುಸಜ್ಜಿತವಾಗಿದ್ದು ವಿದ್ಯಾಭ್ಯಾಸ ಮಾಡುವ ಮಕ್ಕಳಿಗೆ ಹಾಗೂ ಯುವಕರಿಗೆ, ವಯೋವೃದ್ಧರಿಗೆ ಓದಿಕೊಳ್ಳಲು ಡಿಜಿಟಲ್ ಮಾದರಿ ಗ್ರಂಥಾಲಯವನ್ನು ಕೂಡ ಹೊಂದಿದೆ. ಸಾಕಷ್ಟು ಅಭಿವೃದ್ಧಿ ಹೊಂದಿರುವ ನಮ್ಮ ಗ್ರಾಮವಾಗಿದೆ. ನಮ್ಮ ಗ್ರಾಮದ ಬಗ್ಗೆ ಯೂಟ್ಯೂಬ್ನಲ್ಲಿ ಇಲ್ಲಸಲ್ಲದನ್ನು ಹಾಕಿ ಗ್ರಾಮಕ್ಕೆ ಕೆಟ್ಟ ಕಳಂಕ ತರುವಂಥ ಕೆಲಸವನ್ನು ಮಾಡುತ್ತಿರುವ ವ್ಯಕ್ತಿಯ ವಿರುದ್ಧ ಬರುವ ದಿನಗಳಲ್ಲಿ ಸಂಬಂಧಪಟ್ಟ ಮೇಲಾಧಿಕಾರಿಗೆ ದೂರು ನೀಡಲು ಮುಂದಾಗುತ್ತೇವೆ ಎಂದು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಗ್ರಾಮಸ್ಥರು ಯೂಟ್ಯೂಬ್ನಲ್ಲಿ ಹಾಕಿರುವ ವ್ಯಕ್ತಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಹಾಗಾದರೆ ಸಾವಳಗಿ ಗ್ರಾಮ ಅಭಿವೃದ್ಧಿ ಹೊಂದಿರುವ ಬಗ್ಗೆ ಸ್ವಲ್ಪ ತೋರಿಸೋಣ ಬನ್ನಿ ವೀಕ್ಷಕರೇ. ಗ್ರಾಮಸ್ಥರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ವರದಿ ರವಿ ದೊಡ್ಡಮನಿ, RD ನ್ಯೂಸ್, ಜಮಖಂಡಿ. ನೀವು ನೋಡ್ತಾ ಇದ್ದೀರಿ, ಎಲ್ಲಾನು ಸ್ವಚ್ಛ ನಡೆಸಿ ನಮ್ಮ ಕೆಲಸ ಪ್ರಾರಂಭ ಐತ್ರಿ. 3 ವರ್ಷ ಏನಿಲ್ಲ, ಎಲ್ಲ ಐತ್ರಿ. ಅವ್ರು ಸುಳ್ಳು ಸುದ್ದಿ ಸೃಷ್ಟಿ ಮಾಡ್ಕೇಸಿಂದ ಯಾವುದೂ ಸ್ಥಳ ಪರಿಶೀಲನೆ ಮಾಡಲ್ದ ಪಾದಯಾತ್ರೆ ಮಾಡ್ತೀನಿ, ಅದು ಮಾಡ್ತೀನಿ ಅರೇಂಜ್ಮೆಂಟ್ ಮಾಡ್ತಿದ್ದಾರೆ. ಇದೇನು ಕೂಲ್ ಆಗೋದಂತ ಇದು ಎಸಿ ಸಮಾಜ ಈ ಗೇಟ್ ನಿರ್ಮಾಣ ಮಾಡ್ರಿ ಹೊಸದು 2 ದಿವಸ ಆತ್ರಿ ಇದು ಮಾಡಿ ಹೊಸದೆಲ್ಲ ಒಟ್ಟು ಹೊಸದು ಕುಣ್ಸಾತ್ರಿ. ಸ್ವಚ್ಛತೆ ಇಲ್ಲಕ್ಕಾಗಿ ಮಂದಿ ಶೌಚಾಲಯ ಭಾಳ ಇದು ಮಾಡ್ತಾರೆ. ಶೌಚಾಲಯ ಮಾಡೋದಕ್ಕಾಗಿ ಪ್ರತಿ ದಿನಕ್ಕೆ ನೀವು ಗಿಡಾಪಡ ಹಚ್ಚಿಸಿಂದ ಇದು ಮಾಡಿ ಅಭಿವೃದ್ಧಿ ನಾವು ಬರೋದ ನಾವು ಆಟ ನೋಡ್ರಿ ಸಿಸ್ಟಮ ಎಲ್ಲ ಇಟ್ಟಾರೈತಿ. ಭಾರಿ ಮಾಡ್ಯಾರ ಸರ್ ಅದನ್ನ. ಆನಂದ್ ಸರ್ ಈ ನಮೂನಿ ಲೈವ್ ಇಟ್ಟಾರ, ಭಾರಿ ಗ್ರೇಟ್ ಇದು. ಮತ್ತು 3 ಬತ್ತಿ ಇಲ್ಲತ್ತಾರೆ, 3 ಬತ್ ಸೌಲಭ್ಯ ಹೇಳ್ತಾರೆ. 3 ಬತ್ ಸೌಕರ್ಯ ಎಲ್ಲ ನನ್ನ ಪತ್ರಿಕಾ
ಮಿತ್ರರೇ, ಬಹುಶಃ ಕಳೆದ ಒಂದು ವಾರದಿಂದ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದ ಒಂದು ಮೂಲಭೂತ ಸೌಕರ್ಯದ ಬಗ್ಗೆ ಯಾರೋ ಒಬ್ಬರು ಮಾಧ್ಯಮದ ಮಿತ್ರರು ನಾನು ರೈತ ಸಂಘದ ರಾಜ್ಯಾಧ್ಯಕ್ಷರಂತ ಹೇಳಿಕೊಂಡು ವಿನಾಕಾರಣ ಅಲ್ಲಿ ಸ್ಥಳೀಯವಾಗಿ ಚುನಾಯಿತ ಪ್ರತಿನಿಧಿಗಳನ್ನು ಮತ್ತು ಹೋರಾಟಗಾರರನ್ನ ಅಥವಾ ಸಾರ್ವಜನಿಕರನ್ನ ಗಮನಿಸದೆ ಅವರನ್ನು ವಿಚಾರಿಸದೆ ಸುಳ್ಳು ಸುದ್ದಿ ಹಬ್ಬಿಸ್ತಕ್ಕಂಥ ಪ್ರಕ್ರಿಯೆ ತಾಲೂಕಿನಲ್ಲಿ ನಡೆದಿರುವುದರಿಂದ ಅದರ ಒಂದು ಸತ್ಯಾಸತ್ಯತೆಗಳನ್ನು ನಾನು ಇಲ್ಲಿ ಬಿಚ್ಚಿಡಲಿಕ್ಕೆ ಮಾಧ್ಯಮದ ಮುಂದೆ ಬಂದಿದ್ದಾಗಿದೆ. ಬಂಧುಗಳೇ, ಮಂಜುನಾಥ್ GK ಅಂತಕ್ಕಂಥ ಭಾರತ್ ರೈತ ಸಿನಿಮಾ ನಿರ್ದೇಶಕರು ಅಂತ ಹೇಳ್ಕೊಂಡು ಬಹುಶಃ ನನಗನ್ನಿಸ್ತಾ ಇದೆ ಒಂದು ಸುಮಾರು 4-5-6 ವರ್ಷಗಳಿಂದಲೂ ಈ ತಾಲೂಕಿನಲ್ಲಿ ಬಹುಶಃ ಜನರಿಗೆ ಅರಿವು ಇಲ್ಲದೇ ನಾನೊಬ್ಬ ನಿರ್ದೇಶಕ, ನಾನೊಬ್ಬ ಚಿತ್ರ ಡೈರೆಕ್ಟರ್ ನಿರ್ದೇಶಕರು ಅಂತ ಹೇಳ್ಕೊಂಡು ಹಣ ಮಾಡ್ತಕ್ಕಂಥ ಒಂದು ಚಾಳಿಯಲ್ಲಿ ಇಟ್ಟುಕೊಂಡು ಇವತ್ತು ಅಧಿಕಾರಿಗಳಿಗೆ ಬೆನ್ನು ಬಿದ್ದಿರ್ತಕ್ಕಂಥ ಒಂದು ವಿಷಯ ನೋಡಿದ್ರೆ ನಮಗೆ ಒಂದು ಹೋರಾಟಗಾರರಿಗೆ ಒಂದು ದಿಗ್ಭ್ರಮೆ ಆಗಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ಬೇಕಾಗುತ್ತೆ. ಯಾಕಂತಂದ್ರೆ ಸುಮಾರು ಈ ಜಿಲ್ಲೆಯಿಂದ ಅಂದ್ರೆ ಅವಿಭಾಜಿತ ವಿಜಯಪುರ ಜಿಲ್ಲೆಯನ್ನು ಒಳಗೊಂಡಂತೆ ಈ 2 ಜಿಲ್ಲೆಯಲ್ಲಿ ನಾನು 35 ವರ್ಷಗಳಿಂದ ನಿರಂತರವಾಗಿ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಒಂದು ಜನರ ಪರವಾಗಿ ಅಥವಾ ಅವರ ಜನರ ಆಶೋತ್ತರಗಳಿಗೆ ದಿನನಿತ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡು ನಾವು ಅಧಿಕಾರಿಗಳ ಜೊತೆಗೆ ಏನೋ ಒಂದು ಒಳ್ಳೆ ಮನೋಭಾವನೆಯನ್ನು ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಒಂದು ಮನೋಭಾವನೆ ಇಟ್ಕೊಂಡಂತ ವ್ಯಕ್ತಿಗಳು ಈಗ ಏನಾಗಿದೆ, ಇತ್ತಿಲ್ಲಾಗೆ ಮಾಧ್ಯಮದ ಮಿತ್ರರ ಹೆಸರು ಕೆಡಿಸುವಂತ ಅಥವಾ ಸುಳ್ಳು ಸುದ್ದಿಯನ್ನ ಹಬ್ಬಿಸುವಂತ ಒಂದು ವ್ಯವಸ್ಥೆ ನಮ್ಮ ತಾಲೂಕಿನಲ್ಲಿ ನಡೆದಿದೆ. ಯಾಕಂತಂದ್ರೆ ನಿಜವಾಗಿ ವರದಿಗಾರರಿಗಾಗಲಿ ಅಥವಾ ಬರಹಗಾರರಿಗಾಗಲಿ ಇದರಿಂದ ಕಪ್ಪು ಚಿಕ್ಕೆ ಬರ್ತಗತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಇಂಥ ಒಂದು ಸುಳ್ಳು ಸುದ್ದಿ ಹಬ್ಬಿಸ್ತಕ್ಕಂಥ ಮತ್ತು ಏನು ಈ ಮಾಧ್ಯಮದ ಮಿತ್ರರಲ್ಲಿ ನಾನು ವಿನಂತಿ ಮಾಡ್ಕೊತೇನೆ. ಯಾಕಂತಂದ್ರೆ ಇಂಥವರು ರಿಜಿಸ್ಟ್ರೇಷನ್ ಆಗದೇನೆ ಏನೋ ಒಂದು ನಾನು ಮೀಡಿಯಾದಲ್ಲಿ ಇದ್ದೀನಿ, ನಾನು ಪತ್ರಿಕೆಯಲ್ಲಿ ಇದ್ದೀನಿ, ನಾನು ಹಾಗೆ ಹೀಗೆ ಅಂತೇಳಿ ಪೋಸ್ಟ್ ಬಿಟ್ಕೊಂಡು ಯಾವುದೇ ಸ್ಥಳೀಯ ಸಮಸ್ಯೆ ಮತ್ತು ಮೂಲಭೂತ ಸೌಕರ್ಯಗಳನ್ನ ಲೆಕ್ಕಿಸದೇನೆ ವಿನಾಕಾರಣ ಸುಳ್ಳು ಸುದ್ದಿ ಹಬ್ಬಿಸ್ತಕ್ಕಂಥ ಒಂದು ಈ ಮಂಜುನಾಥ್ DK ಅವರಿಗೆ ನಾನು ಸಲಹೆಯನ್ನು ನೀಡ್ತಾ ಇದ್ದೀನಿ. ಸಾವಳಗಿ ಗ್ರಾಮದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ಕಾರ್ಯಗಳು, ಸರ್ಕಾರದಲ್ಲಿ ಬರ್ತಕ್ಕಂಥ ಯೋಜನೆಗಳನ್ನ ಸಂಪೂರ್ಣವಾಗಿ ನಾವು ತೆಗೆದುಕೊಂಡಿದ್ದೀವಿ. ಯಾಕಂತಂದ್ರೆ ಯಾವ ಜನರಿಗೆ ಆಗಲಿ ಅಥವಾ ಯಾವ ಜಾತಿ ಜನಾಂಗ ನಾವು ವಿರೋಧ ಮಾಡ್ತಕ್ಕಂಥ ವ್ಯವಸ್ಥೆ ಅಲ್ಲಿ ಇಲ್ಲ. ಯಾಕಂತಂದ್ರೆ ನಾನು ಒಬ್ಬ ರಾಜ್ಯ ಮಟ್ಟದ ಹೋರಾಟಗಾರ, ಅದೇ ಗ್ರಾಮದವನಾಗಿದ್ದೀನಿ. ಅಲ್ಲಿ ಏನು ನಡೀತೈತೆ ಅನ್ನೋದು ಎಲ್ಲ ನಮ್ಗೆ ದಿನನಿತ್ಯ ಗೊತ್ತಿದೆ. ಯಾಕಂತಂದ್ರೆ ಅದು BD ಜತ್ತಿಯವರ ಹುಟ್ಟೂರು ಮತ್ತೆ ಸುಧಾಮೂರ್ತಿಯವರ ಗ್ರಾಮದ ಒಂದು ಸೊಸೆಯಾಗಿ ಇರತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ. ಯಾಕಂತಂದ್ರೆ ಈಗಾಗಲೇ ನಾವು ಸುಮಾರು 70 ವರ್ಷಗಳಿಂದ ಏನು ಹಿರಿಯರಾಗಲಿ ನಾವಾಗಲಿ ತಾಲೂಕಾ ಹೋರಾಟ ಮಾಡಲಿಕ್ಕೆ ನಾವು ಹೋರಾಟವನ್ನ ಕೈಗೊಂಡಂತ ಸಂದರ್ಭದಲ್ಲಿ ಅನೇಕ ಜನ ಎಲ್ಲ ಜಾತಿ ಜನಾಂಗ ಅನ್ನೋದೇನೆ ಇವತ್ತು ಅಂಗಡಿ ಮುಗ್ಗಟ್ಟಾಗಲಿ ಅಥವಾ ರೈತರಾಗಲಿ ಅಥವಾ ಕಾರ್ಮಿಕರಾಗಲಿ ಅಥವಾ ಅಧಿಕಾರಿಗಳಾಗಲಿ ಸಂಪೂರ್ಣ ನಾವು ಬಂದ್ ಮಾಡ್ತೀವಿ ಅಂದ್ರೆ ಬಂದ್ ಮಾಡ್ತಿದ್ದರು ಅಥವಾ ಹೋರಾಟ ಮಾಡ್ತೀವಿ ಅಂದ್ರೆ ಅದಕ್ಕೆ ಸಹಕಾರ ಕೊಟ್ಟು ಒಂದು ಒಳ್ಳೆ ಒಂದು ವ್ಯವಸ್ಥೆಯನ್ನು ಕಾಪಾಡ್ಕೊಂಡು ಬಂದಂತ ನಮ್ಮ ಸಾವಳಿ ಗ್ರಾಮದಲ್ಲಿ ಯಾರೋ ಒಬ್ಬ ಈ ಮಂಜುನಾಥ್ ಅಂತಕ್ಕಂಥ ವ್ಯಕ್ತಿ ಅಲ್ಲಿ ಬಂದು ಏನು ಅಧಿಕಾರಿಗಳಿಗೆ ಮನವಿ ಕೊಟ್ಟಿಲ್ಲ ಅಥವಾ ಯಾವುದೇ ಫಲಾನುಭವಿಗಳು ಕೂಡ ಅವರಿಗೆ ಇದು ಕೊಟ್ಟಿಲ್ಲ, ಏನೋ ದೂರನ್ನು ಕೊಟ್ಟಿಲ್ಲ ಈ ವರದಿಗಾರರಿಗೆ. ಸುಮ್ನೆ ನಮ್ಮ ಕಡ್ಕೊಳ ಅಂತಕ್ಕಂಥ PDO ಅವ್ರ ಮೇಲೆ ಇವರು ಭ್ರಷ್ಟಾಚಾರ ಅದಾರ, ಇವರು ಹಾಗೆ ಅದಾರ ಹೀಗೆ ಅದಾರ, ಅಲ್ಲಿ ಮೂಲಭೂತ ಸೌಕರ್ಯಗಳನ್ನ ಇಲ್ಲಿ ಕೊಟ್ಟಿಲ್ಲ, ಜನರಿಗೆ ಮೋಸ ಮಾಡ್ತಾರ ಅಂತಕ್ಕಂಥ ಏನು ವಿಚಾರನ ಹೇಳ್ತಾರಲ್ಲ ಅದು ಸತ್ಯಕ್ಕೆ ದೂರವಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ನಾವೇ ಕುತ್ಕೊಂಡು ಅಲ್ಲಿ ನಾವು ದಿನನಿತ್ಯ ಬದುಕ್ತೀವಿ, ದಿನನಿತ್ಯ ಇರ್ತಕ್ಕಂಥ ಜನರು ನಮಗೆ ಮೂಲಭೂತ ಸೌಕರ್ಯ ಬಗ್ಗೆ ಗೊತ್ತಿದೆ, ನಮ್ಮ ಆಡಳಿತದ ನಡೆಸ್ತಕ್ಕಂಥ ಅಧಿಕಾರಿಗಳ ಬಗ್ಗೆ ಗೊತ್ತಿದೆ. ಅಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರೆ ಅವರಿಗೆ ಸರಿಯಾಗಿ ತಿದ್ದಿ ಬುದ್ಧಿ ನಾವು ಹೇಳ್ತಕ್ಕಂಥ ಸರಿಯಾಗಿ ನಡೆದುಕೊಂಡು ಸರ್ಕಾರದ ಯೋಜನೆಗಳನ್ನ ನಮ್ಮ ಸಾವಳಿಗೆ ಸುತ್ತಮುತ್ತಲ ಮತ್ತು ಸಾವಳಿಗೆ ಜನರಿಗೆ ಸಿಗುವಂಗ ನಾವೆಲ್ಲ ವ್ಯವಸ್ಥಿತ ಮಾಡಿದೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಇವರು ನನಗನ್ನಿಸ್ತಾ ಇದೆ 3-4 ದಿನಗಳಿಂದ ವಿಡಿಯೋ ಮುಖಾಂತರ ಅಥವಾ ಯೂಟ್ಯೂಬ್ ಚಾನಲ್ ಮುಖಾಂತರ ನಾನು ನೋಡ್ತಾ ಇದ್ದೀನಿ. ಕೇರಳದವರಾಗ್ಲಿ ಅಥವಾ ಜಮಖಂಡಿ ಅವರಾಗ್ಲಿ ಅಥವಾ ಅಥಣಿ ಅವರಾಗ್ಲಿ ಬೇರೆ ಬೇರೆ ಜಿಲ್ಲೆಯವ್ರನ್ನ ಆ ಗ್ರಾಮದ ಬಗ್ಗೆ ಯಾವುದೇ ಬಗ್ಗೆ ಯೋಜನೆ ಬಗ್ಗೆ ಆಗಲಿ ಮೂಲಭೂತ ಸೌಕರ್ಯ ಬಗ್ಗೆ ಯಾವುದೇ ಮಾಹಿತಿ ಇಲ್ದೇನೆ ಅಲ್ಲಿ ಕುತ್ಕೊಂಡು ತೀರ್ದಾದಾಗ ಅವರು ಇಲ್ಲ ನಿಮ್ಮ ಹೋರಾಟ ಒಳ್ಳೇದಾಗ್ಲಿ, ನಿಮ್ಮ ಹೋರಾಟಕ್ಕೆ ನಾವು ಬೆಂಬಲ ಸೂಚಿಸ್ತೀವಿ ಹಾಗೆ ಹೀಗೆ ಅಂತಕ್ಕಂಥ ಒಂದು ಹೇಳಿಕೆ ಇದು ನಿಲ್ಬೇಕು. ಯಾಕಂದ್ರೆ ಅಲ್ಲಿ ಮೂಲಭೂತ ಸೌಕರ್ಯ ಪಡೆದುಕೊಳ್ಳೋರು ನಾವು,
ಅಲ್ಲಿ ವಾಸ್ತವ್ಯವಾಗಿ ಇರೋರು ನಾವು. ಬೇರೆ ತಾಲೂಕಿನವರಾಗಲಿ, ಬೇರೆ ಜಿಲ್ಲೆಯವರಾಗಲಿ, ಬೇರೆ ಗ್ರಾಮದವರು ಹೇಳಿಕೆಯನ್ನು ತೆಗೆದುಕೊಂಡು ಈ ಮನುಷ್ಯ ನನಗನ್ನಿಸ್ತಾ ಇದೆ, ನಾನು ಸುಮಾರು 35 ವರ್ಷಗಳಿಂದ ನಾ ಯಾವ ಅಧಿಕಾರಿಗಳ ವಿರುದ್ಧ, ಭ್ರಷ್ಟಾಚಾರಿಗಳ ವಿರುದ್ಧ ಅಥವಾ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದ ಮರುದಿನನೇ ನಾವು ಹೋರಾಟ ಮಾಡಿ ನಾವು ಅದಕ್ಕೆ ಜಯಶಾಲಿಯಾಗಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತೇನೆ. ಈ ಮನುಷ್ಯ ಒಂದು ತಿಂಗಳಾಯ್ತು ಹೇಳ್ತಾ ಇದ್ದೀನಿ, ನಾವು ಪಾದಯಾತ್ರೆ ಮಾಡ್ತೀವಿ ಅಂತ. ಏನ್ ಪಾದಯಾತ್ರೆ ಮಾಡ್ತಾರೆ ಅವರು? ಇವ್ರು ಎಲ್ಲಿ ಹೋರಾಟ ಮಾಡಿದ್ರು, ಎಲ್ಲಿ ಬಂದ್ರು ಇವರು? ಯಾವ ತಾಲೂಕಿನಲ್ಲಿ ಹೋರಾಟ ಮಾಡಿದಾರ ಅಥವಾ ರಾಜ್ಯದಲ್ಲಿ ಯಾವಲ್ಲಿ ಹೋರಾಟ ಮಾಡಿದಾರ? ಅಥವಾ ನನಗೆ ಈ ಮನುಷ್ಯನಿಗೆ ಒಂದು ಚಾಲೆಂಜ್ ಮಾಡ್ತೀನಿ, ಮಂಜುನಾಥನಿಗೆ. ಇವು ಭಾರತ ರೈತ ಸಿನಿಮಾ ತೆಗಿತೀನಿ ಅಂತ ಹೇಳ್ತಾರೆ ಇವರು. ಕೇವಲ ಒಂದೇ ಒಂದು ಅರ್ಧ ಗಂಟೆ ಇವ್ರು ಏನಾದ್ರು ಶೂಟಿಂಗ್ ಮಾಡಿದ್ರ, ರೈತರ ಪರವಾಗಿ ಅಥವಾ ರೈತರಿಗೆ ನ್ಯಾಯ ಕೊಡಿಸುವಂತ ಪಿಕ್ಚರ್ ತೆಗಿತಾ ಇದ್ರ, ನಾನು ಅದನ್ನ ಏನಾದ್ರು ತುಣುಕನ ಸಾರ್ವಜನಿಕವಾಗಿ ಹರಿಬಿಟ್ರ ಅಥವಾ ಇವರು ನಿರ್ದೇಶಕರಂತೆ ಪ್ರೂವ್ ಮಾಡಿದ್ರ, ಈ ಹೋರಾಟದಿಂದ 35 ವರ್ಷದ ಹೋರಾಟದಿಂದ ನಾನು ಹಿಂಸರಿತೇನೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳ್ತೀನಿ. ಯಾಕಂತಂದ್ರೆ ಸುಮ್ಮನೆ ದಾರಿ ತಪ್ಪಿಸ್ತಕ್ಕಂಥ ಈ ಕೆಲಸ ಮಾಡ್ತಾರೆ. ಯಾಕಂದ್ರೆ ಯಾರು ಇವ್ರಿಗೆ ಬೆನ್ನ ಯಾವ ಹೋರಾಟಗಾರರು ಇಲ್ಲ, ಯಾರು ಇಲ್ಲ. ಇವ್ರು ಇರೋರು ಒಂದು 3-4 ಜನ ಅದರಲ್ಲಿ ಈ ತಾಲೂಕಿನಲ್ಲಿ. ಅವ್ರದ್ದು ಯಾವುದೇ ಮೀಡಿಯಾಗಳಿಲ್ಲ, ಪತ್ರಿಕೆಗಳಿಲ್ಲ, ಏನೂ ಇಲ್ಲ. ಸುಮ್ಮನೆ ಅಧಿಕಾರಿಗಳಿಗೆ, ಸರ್ ನೀವು ಎಲ್ಲಿದ್ರಿ, ಏನ್ ಮಾಡ್ತಾ ಇದ್ರಿ, ನಾವು ನಿಮ್ಮಲ್ಲಿ ಅದು ನಡೀತೈತಿ, ಇಲ್ಲಿ ನಡೀತೈತೆ. ನಾನು ಹೇಳ್ತೇನೆ, ಮಂಜುನಾಥ್ ಹೇಳ್ತಾ ಇದ್ದೀನಿ, ಸಾವಳಗಿಯಲ್ಲಿ ಮಟ್ಟಗ ದಂಧೆ ಫುಲ್ ಜೋರಾಗಿದೆ. ಸಾವಳಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮಟ್ಟಗ ದಂಧೆ ಫುಲ್ ಜೋರಾಗಿದೆ. ಅದಕ್ಕೆ ಮಂಜುನಾಥ್ ಬರ್ತಿದೆ, ನಾಳೆ ಅವನ್ನ ಕರ್ಕೊಂಡು ಹೋಗ್ತೀನಿ, ಆ ಮಟ್ಟಗ ನಿಲ್ಲಿಸಲಿ ಅವನು. ಯಾಕಂದ್ರೆ ಸಾರ್ವಜನಿಕರು, ಬಡಪಾಯಿಗಳು ಅಥವಾ ಮುಗ್ಧರು ಏನೋ ಅರಿಯದೇ ಇರ್ತಾರೆ. ತಮ್ಮ ಹೆಸರೇನು, ತಾವು ಏನ್ ಮಾಡ್ತಾ ಇದ್ದೀರಿ? ಸುಭಾಷ್ ರಂಗಪ್ಪ ಪಾಟೋಳಿ ರೀ, ನಾವು ಸಾವಳಗಿರಿ. ಮೊದಲು ಮಾಜಿ 5 ವರ್ಷ ಅಧ್ಯಕ್ಷರಿ, ಈಗ ಹಾಲಿ ಮೆಂಬರ. ಮತ್ತೆ ನೀವು ಪಂಚಾಯತ್ ವಿರುದ್ಧ ಆರೋಪ ಮಾಡ್ತಾ ಇದ್ದಾರ, ತಾವು ಇದಕ್ಕೆ ಏನ್ ಹೇಳ್ತಾ ಇದ್ದೀರಿ? ಅದೆಲ್ಲ ಸುಳ್ಳು ಆರೋಪ ರೀ, ಏನಿಲ್ಲ. ಅದ ಎಲ್ಲ ಅವ್ರ ಸುಳ್ಳು ಯಾವ ಉದ್ದೇಶಕ್ಕೆ ಇಟ್ಕೊಂಡು ಮಾಡ್ಲತ್ತಾರ ಗೊತ್ತಿಲ್ಲ. ನಮಗನಕ ನಗರಿಗೆ ಬಂದಿಲ್ಲ, ಸೋಷಿಯಲ್ ಮೀಡಿಯಾದಾಗ ನೋಡಿವ್ರಿ ನಾವು. ನಮ್ಮಲ್ಲಿ ಅವ್ರು ಏನ ಉದ್ದೇಶ ಐತೆ ಗೊತ್ತಿಲ್ಲ, ತೋರ್ಸ್ಬೇಕು ಅವ್ರು ನಮಗೆ. ಇಲ್ಲಿ ಬಂದ ಎಲ್ಲಿ ನಮ್ಮಲ್ಲಿ ಕೊರತೆ ಐತಿ ಅಂದ್ರೆ ಅವ್ರು ಬಂದು ಹೇಳಿದ್ರಂದ್ರೆ ನೋಡುವಂತ. ನಮ್ಮಲ್ಲಿ ಈಗನಕ ಕೊರತೆ ಏನಿಲ್ಲ, ಮೂಲಭೂತ ಸೌಕರ್ಯಗಳ ಕೊರತೆ ಐತಿ ಇಲ್ಲ. ಎಲ್ಲ ಸುಳ್ಳು ಆರೋಪ ಐತ್ರಿ. ಶೌಚಾಲಯ, ರಸ್ತೆ ಎಲ್ಲ ಅದಾವ್ರಿ. ಯಾವ ಊರಾಗ ಅಭಿವೃದ್ಧಿ ಆಗಿಲ್ಲ, ನಮ್ಮ ಸಾವಳಗಿ ಹೋರಾಟ ಅಭಿವೃದ್ಧಿ ಆಗಿದೆ. ಎಲ್ಲ ಸಿಸಿ ರೋಡ್ ಆಗ್ಯಾವ, ನೀರಿಂದ ಇದನ್ನೈತಿ ವ್ಯವಸ್ಥೆ, ಎಲ್ಲ ಲೈಟ್ ವ್ಯವಸ್ಥೆ ಇದಾವ. ಏನೋ ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಊರಾಗ ಯಾವ ಉದ್ದೇಶ ಇಟ್ಕೊಂಡು ಮಾಡ್ತಾರೆ ನಮಗ್ ಗೊತ್ತಾಗಿಲ್ಲ. ನಿಮ್ ಪಂಚಾಯತಿ ಗ್ರಾಮ ವ್ಯಾಪ್ತಿ ಬರ್ತಾರೆ, ಏನ್ ಮಾಡ್ತಾರೆ? ನಮ್ಮ ಪಂಚಾಯತಿಗೆ ವ್ಯಾಪ್ತಿ ಒಳಗೆ ಇಲ್ಲ ಇಲ್ರಿ ಅವ್ರಿಗೆ. ಅವ್ರು ಏನಾಗಿತ್ತಂದ್ರೆ ಬಂದು ಚರ್ಚೆ ಮಾಡ್ಲಿ ಅವ್ರ. ನಿಮ್ಮ ಅಧ್ಯಕ್ಷ ಜೋಡಿ ಏನ್ ಚರ್ಚೆ ಮಾಡಿಲ್ಲ? ಇಲ್ಲ, ಯಾರ ಜೋಡಿನ ಮೆಂಬರ್ಗಳು ಚರ್ಚೆ ಮಾಡಿಲ್ಲ, ಅಧ್ಯಕ್ಷ ಜೋಡಿನೂ ಚರ್ಚೆ ಮಾಡಿಲ್ಲ. ಅವ್ರು ಅವ್ರ ಖುದ್ದಾಗಿ ತಾವೇ ಪಾದಯಾತ್ರೆ ಮಾಡ್ತಂತೇಳಿ ಅವ್ರು ಇಟ್ಕೊಂಡಾರ. ಸೋಷಿಯಲ್ ಮೀಡಿಯಾದಾಗ ಬಿಡ್ತಾರೆ. ಇದೆಲ್ಲ ಸುಳ್ಳು ಆರೋಪ. ಎಲ್ಲ ಸುಳ್ಳು ಆರೋಪ ರೀ. ಅಧ್ಯಕ್ಷ ಸೋಷಿಯಲ್ ಮೀಡಿಯಾದಾಗ ಪಾದಯಾತ್ರೆ ಮಾಡ್ತೀನಿ ಅಂತ ಹೋರಾಟ ಮಾಡ್ತೀನಿ ಅಂತ ಏನೋ ಸೋಷಿಯಲ್ ಮೀಡಿಯಾದಾಗ ನಾನು ನೋಡಿನಿ ಅದಕ್ಕೆ ತಾವು ಏನು ಸ್ಪಂದನೆ? ಅದೆಲ್ಲ ಸುಳ್ಳು ಸುದ್ದಿ ಸರ್. ಅವ್ರು ಹೋರಾಟ ಮಾಡ್ತಾರೆ. ಹೋರಾಟದ ಬಗ್ಗೆ ನಮ್ಮ ಊರಾಗ ಒಬ್ರು ಜನರು ಇಲ್ಲ. ಅವ್ರಿಗೆ ಒಬ್ರು ಬೇಕಲ್ಲ ಸರ್. ನಮ್ಮ ಊರಿನವರು ಅವ್ರು ಬೇರೆ ಊರವ್ರು ಮಾಡ್ತಾರೆ. ಇಲ್ಲಿ ಯಾರು ಅಧಿಕಾರಿ ಗಮನಕ್ಕೆ ತಂದಿಲ್ರಿ, ಅಧ್ಯಕ್ಷ ಗಮನಕ್ಕೆ ತಂದಿಲ್ರಿ, ಸದಸ್ಯರ ಗಮನಕ್ಕೆ ತಂದಿಲ್ರಿ. ಅವ್ರು ಹೋರಾಟ ಮಾಡ್ತಾರೆ ಹೇಳ್ರಿ, ಮಾಡ್ರಿ. ಅವ್ರು ಕುಡ್ಲಿಕ್ಕೆ ಅವ್ರು ಹೋರಾಟ ಮಾಡ್ತಾರೆ. ಹೋರಾಟ ಮಾಡಿದ್ರೆ ಏನೂ ಆಗುದಿಲ್ರಿ, ಮಾಡ್ರಿ. ಏನೋ ಅಭಿವೃದ್ಧಿ ಇಲ್ಲ, ಏನಿಲ್ಲ. ಅಭಿವೃದ್ಧಿ ಸಾಕಷ್ಟು ಐತೆ ಸರ್. ಅಭಿವೃದ್ಧಿ ಅಂತ ಅವ್ರು ಹೇಳ್ತಾರೆ. ಅದು ನಮ್ಮಲ್ಲಿ ಅತಿ ಹೈಯೆಸ್ಟ್ ಅಭಿವೃದ್ಧಿಯಾಗಿ ಸಾವಳಗಿರಿ. ಏನಾರು ಲೆಟರ್ ಗೆಟ್ರ್ ನಿಮ್ಮ ಅಧ್ಯಕ್ಷ ಗಮನಕ್ಕೆ ಏನೋ ತಂದಾರೆ? ಏನು ಲೆಟರ್ ಇಲ್ಲ, ಅವ್ರು ಮುಖ ಸುಖಿ ನೋಡಿಲ್ಲ. ಸೋಷಿಯಲ್ ಮೀಡಿಯಾದ ಅಷ್ಟೇ ನೋಡಿ ಸರ್. ಇಲ್ಲಿ ಡೈರೆಕ್ಟ್ ಭೇಟಿಯಾಗಿ ಏನೂ ಇಲ್ಲ ಸರ್. ಇನ್ನ ಇಲ್ಲೇ ಕೂತು ಏನೋ ಮಾಡ್ತಾ ಇದ್ದಾರೆ. ಏನೋ ಮಾಡ್ತಿದ್ದಾರೆ, ಯಾರು ಮಾಡಿಸ್ತಾ ಇದಾರೆ ಗೊತ್ತಿಲ್ಲ. ಆದ್ರೆ ತಮ್ಮ ಗಮನಕ್ಕೂ ಅಭಿವೃದ್ಧಿ ಅಧಿಕಾರಿ ಇಲ್ಲ ಸರ್. ನಮ್ಮ ಗಮನಕ್ಕೆ ನಮ್ಮ ಸಾವಳಗೂರು ಯಾರ ಗಮನಕ್ಕೂ ಇಲ್ರಿ. ಆದ್ರೆ ಎಲ್ಲರೂ ನೋಡ್ಯಾರ, ಸೋಷಿಯಲ್ ಮೀಡಿಯಾದಾಗ ಅಷ್ಟೇ ನೋಡ್ಯಾರ. 32 ಮತ್ತೆ ಮೆಂಬರ್ಗಳು ಒಬ್ರು ಗಮನಕ್ಕೆ ಒಬ್ರು ಗಮನಕ್ಕೂ ಇಲ್ಲ ಸರ್. ಯಾರ ಸದಸ್ಯರ ಗಮನಕ್ಕೂ ಇಲ್ರಿ, ಅಭಿವೃದ್ಧಿ ಅಧಿಕಾರಿ ಗಮನಕ್ಕೂ ಇಲ್ರಿ. ಮತ್ತೆ ಇಲ್ಲಿ ಸಾವಳಿಗೆ ಸುಮ್ಮನೆ ಲೀಡರ್ಗಳು ಇರ್ತಾರೆ, ಎಲ್ಲ ಪಕ್ಷದಾಗ ಇರ್ತಾರೆ, ಅವ್ರ ಗಮನಕ್ಕೂ ಇಲ್ರಿ. ಯಾರ ಗಮನಕ್ಕೂ ಇಲ್ದ ಅವರು ಮಾಡ್ಕೊಂತಾರ ಪಾದಯಾತ್ರೆ. ಈಗ ಪಾದಯಾತ್ರೆ ಮಾಡ್ತಿರ್ತಾರೆ, ಅವ್ರ ಮ್ಯಾಗ ಏನಾದ್ರು ಮೇಲಧಿಕಾರಿ ವಿರುದ್ಧ ಅವ್ರ ವಿರುದ್ಧ ಏನಾದ್ರು ದೂರ ಕೊಡ್ತೀರಿ? ಈಗ ಕೊಟ್ಟಿಲ್ಲ ಸರ್, ಕೊಡುದಿಲ್ಲ. ನಾವು ಕೊಡುದಿಲ್ಲ ಸರ್. ನಾವೇ ಕೊಡ್ಬೇಕು ಸರ್. ನಾವ್ ಏನ್ ತಪ್ಪೇ ಇಲ್ಲ. ತಪ್ಪಿದ್ರೆ ನಾವು ಅಧಿಕಾರಿಗಳ ಕೈಕಾಲ ಹಿಡ್ಬೇಕೈತ್ರಿ. ನಮ್ಮ ಅಭಿವೃದ್ಧಿ ನಾವೇ ಹೋಗ್ಬೇಕು ಸರ್ ಅವ್ರ ಕಡೆ. ನಮ್ದೇನು ಇಲ್ಲ, ನಾವು ಅವ್ರ ಕಡೆ ದೂರ ಕೊಡೋದಿಲ್ಲ. ಹಂಗ ಕೇಳ್ತಾ ಇಲ್ಲ. ಈಗೇನ ಪಾದಯಾತ್ರೆ ಮಾಡ್ತೀನಿ ಅಂತ ಸೋಷಿಯಲ್ ಮೀಡಿಯಾದ ಬಿಡ್ತಾ ಇದ್ದಾರೆ. ಅವ್ರ ವಿರುದ್ಧ ನೀವು ಏನಾದ್ರು ಮೇಲಧಿಕಾರಿಗೆ ಗಮನಕ್ಕೆ ತಗೊಂಬಂದು ಏನಾದ್ರು ದೂರ ಕೊಡ್ತೀರಾ ಕೇಳ್ತಾ ಇದೀವಿ. ಅವ್ರದ್ದು ನಾವು ಮೆಂಬರ್ ಕೂಡ ಮಾತಾಡ್ಕೊಂಡು ವಿಚಾರ ಮಾಡಿ ಹೇಳ್ತೀವಿ ಸರ್. ಸದ್ಯ ಆ ಥರ ಏನು ಮಾಡ್ತಾ ಇಲ್ಲ. ನಾವು ಅಭಿವೃದ್ಧಿ ಅಧಿಕಾರಿಗಳು ನಮ್ಮ ಮೆಂಬರ್ ಕೂಡಿ ವಿಚಾರ ಮಾಡಿ ಅವ್ರ ಮ್ಯಾಗ ಕಂಪ್ಲೇಂಟ್ ಕೊಡೋದು ಏನೋ ಮಾಡ್ತೀರಿ? ವಿಚಾರ ಮಾಡ್ತೀವಿ ಸರ್. ಇನ್ನೂ ಮಾಡಿಲ್ಲ. ಯಾಕಂದ್ರೆ ಪಂಚಾಯತಿ ಡ್ಯಾಮೇಜ್ ಮಾಡ್ತಾರ. ಏನಾದ್ರು ನೀವು ಏನು ಮಾಡ್ತೀರಿ? ಪಂಚಾಯತಿ ನಮ್ ಡ್ಯಾಮೇಜ್ ಏನಾಗಲ್ಲ ಸರ್. ಅವ್ರು ಹೋರಾಟ ಮಾಡ್ತಿದ್ರೆ ಮಾಡ್ತಾರೆ. ನಮ್ಮ ಪಂಚಾಯತಿ ಒಳಗೆ ಎಲ್ಲ ಮೇಲಾಧಿಕಾರಿ ಬಂದು ನೋಡ್ಲಿ, ಯಾರು ಬೇಕಾದ್ರೆ ಬಂದು ನೋಡ್ಲಿ, ಅಭಿವೃದ್ಧಿ ಐತಿ ಸರ್. ನಾನು ಕೇಳ್ತಾ ಇರೋದು ಹಂಗಿಲ್ಲ.
ಈ ಪಂಚಾಯತಿಗೆ ಅವ್ರೇನ್ ಮಾಡ್ತೀನಿ ಅಂದಾರ್ರಿ ಅವ್ರ ವಿರುದ್ಧ ನೀವು ಏನಾದ್ರು ಕಂಪ್ಲೇಂಟ್ ಏನಾದ್ರು ಮಾಡ್ತೀರಾ, ದೂರ ಕೊಡ್ತೀರಾ, ಎಲ್ಲರೂ ಮೇಲಧಿಕಾರಿಗೆ ಗಮನಕ್ಕೆ ತರ್ತೀರಾ, ಏನ್ ಮಾಡ್ತೀರಾ ಅಂತ? ತಾಲೂಕ್ ಪಂಚಾಯತಿ ದೂರ್ ಕೊಡ್ತೀವಿ ಸರ್, ದೂರ್ ಕೊಡ್ತೀವಿ ಸರ್. ಸರ್ ನಾವು ನಿಮ್ ಮುಖಾಂತರ ಕೊಡಾತಿರ್ಲಿ, ನಿಮ್ ಮುಖಾಂತರ ಮುಖಾಂತರ ಕೊಡಾತಿರ್ಲಿ. ಈಗ ನೀವು ಮೀಡಿಯಾದಾಗ ಹಾಕ್ತೀರಿ ಸರ್, ದೂರ್ ಕೊಟ್ಟಂಗ ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾದಾಗ ಹೋಗುತ್ತೆ ಸರ್. ಮತ್ತೆ ಈಗ ನೀವಂತ ತೊಗೊಳತ್ತೀರಿ, ದೂರ್ ಕೊಟ್ಟಂಗ ಆಯ್ತಲ್ಲ ಸರ್, ಮತ್ತಿನೇನು ದೂರ್ ಕೊಡ್ಬೇಕು? ಮೇಲಾಧಿಕಾರಿಗಳಿಗೆ ಮೇಲಾಧಿಕಾರಿಗೆ ನೋಡೋಣ ಸರ್, ವಿಚಾರ ಮಾಡೋಣ. ಸದಸ್ಯರೆಲ್ಲ ಸದಸ್ಯರೆಲ್ಲ ಖುಷಿ ಮಾತಾಡ್ಕೊಂಡು ವಿಚಾರ ಮಾಡಿ ಹೇಳ್ತೀವಿ ಸರ್. ಓಕೆ. ತಮ್ಮ ಹೆಸರು ಏನ್ರಿ? ತಾವ್ ಏನ್ ಮಾಡ್ತಾ ಇದ್ರಿ ಪಂಚಾಯತಿ ಒಳಗ? ನಮ್ಮ ಹೆಸರು ಅಮಿತ್ ಸೂರ್ಗೋಡ್ ಸರ, ಸಾವಳಗಿ ಗ್ರಾಮಸ್ಥರು ನಾವು. ಏನಾರ ಸಾವಳಗಿ ಗ್ರಾಮ ಪಂಚಾಯತಿ ವಿರುದ್ಧ ಒಂದೇನು ಬೃಹತ್ ಪ್ರತಿಭಟನೆ ಪಾದಯಾತ್ರೆ ತಂದು ಸುಳ್ಳು ಆರೋಪ ಮಾಡ್ತಾರ, ಅದು ನಾವು ಈ ದಿನ ತೀವ್ರವಾಗಿ ಖಂಡಿಸ್ತೀವಿ. ಯಾಕಂದ್ರೆ ನಮ್ಮ ಸಾವಳಗಿ ಗ್ರಾಮ ರೀ ಜಮಖಂಡಿ ತಾಲೂಕು ಒಳಗೆ ಗ್ರೇಡ್ 1 ಪಂಚಾಯತ್ ರೀ. ಸಾಕಷ್ಟು ಇಲ್ಲಿ ಮೂಲಭೂತ ಸೌಕರ್ಯ ಕೊರತೆ ಏನಿಲ್ಲ ರೀ. ಎಲ್ಲ ವಾರ್ಡಿನೊಳಗೆ ಕುಡಿಯುವ ನೀರಿನ ವ್ಯವಸ್ಥೆ ಐತ್ರಿ, ಚರಂಡಿ ಸ್ವಚ್ಛತೆ ಐತ್ರಿ. ಮತ್ತು ಅವು ಯಾವ ಪುರುಷಾರ್ಥಕ್ಕಾಗಿ ಇದನ್ನ ಮಾಡ್ತಾರ ಅನ್ನೋದು ನಮಗೆ ತಿಳಿವತ್ರಿ. ಇದಕ್ಕೆ ನಮ್ಮ ಸಾವಳಗಿ ಗ್ರಾಮಸ್ಥರು ಯಾರು ಬೆಂಬಲಿಸೋಕೆ ಇಲ್ರಿ ಸರ್. ಯಾಕಂದ್ರೆ ಒಂದು ಪ್ರತಿಭಟನೆ ಮಾಡ್ಬೇಕಾದ್ರೆ ಸಾಕಷ್ಟು ಜನರ ಒಂದು ಬೆಂಬಲ ಇದ್ರೆ ಪ್ರತಿಭಟನೆ ಮಾಡ್ಬೇಕಾಗತ್ತೆ. ಮತ್ತು ಯಾವ ಉದ್ದೇಶ ಇಟ್ಕೊಂಡು ಮಾಡ್ತಾರೋ ನಮಗೆ ತಿಳಿಯೋದು. ಅಂದ್ರೆ ತಮ್ಮ ಗ್ರಾಮಸ್ಥರು ಹೌದು ಅಲ್ಲ? ನಮ್ಮ ಗ್ರಾಮಸ್ಥರ ಅಲ್ಲ ಸರ್. ನಮ್ಮ ಗ್ರಾಮಸ್ಥರನ್ನ ಮಾಡ್ಬೋದ್ರಿ. ಅವ್ರು ಯಾರು ಏನೋ ಯಾವ ಇದಕ್ಕೆ ಏನು ತಿಂದು ಚೇಟಿ ಅಂತ ನಮ್ಗೆ ತಿಳಿಯೋದು ಸರ್. ಎದಕ್ಕೆ ಮಾಡ್ಲತ್ತಾರ? ನಮ್ದೇನು ಮೂಲಭೂತ ವಂಚಿತ ಏನು ಗ್ರಾಮ ಇಲ್ಲ ರೀ. ತಾಲೂಕಿನೊಳಗೆ ಗ್ರೇಡ್ 1 ಪಂಚಾಯತ್ ರೀ. ಸಾಕಷ್ಟು ನಮ್ಮ ಗ್ರಾಮ ಒಳಗೆ ಹಿಂದಿನ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಸುಭಾಷ ಪಾಟೋಳಿ ಅವ್ರ ಅವಧಿ ಒಳಗೆ ಮುಖ್ಯಮಂತ್ರಿ ಗ್ರಾಮ ವಿಕಾಸ ಒಳಗೆ 1 ಕೋಟಿ 10 ಲಕ್ಷ ರೂಪಾಯಿ ತಂದು ಎಲ್ಲ ಗ್ರಾಮದೊಳಗೆ ಸಿಸಿ ರೋಡ್ ರೀ ಮತ್ತು ಚರಂಡಿ ವ್ಯವಸ್ಥೆ ಮಾಡ್ಯಾರ. ಏನು ತೊಂದರೆ ಇಲ್ಲ ಸರ್. ಕುಡಿಯೋ ನೀರಿಂದ ಶೌಚಾಲಯ, ಕುಡಿಯುವ ನೀರಿಂದ ಶೌಚಾಲಯ ಎಲ್ಲ ವಾರ್ಡ್ನಾಗ ಹೋದವ್ರಿ. ಎಲ್ಲ ಇದನ್ನ ಐತಿ ಸರ್. ಎಲ್ಲಿ ಕೊರತೆ ಇಲ್ರಿ ಸರ್. ಮಹಿಳೆಯರಿಗೆ ಅದಾವ್ರಿ, ಪುರುಷರಿಗೆ ಅದಾವ್ರಿ. ಏನು ತೊಂದರೆ ಇಲ್ಲ ಸರ್. ಇದೆಲ್ಲ ಮಾಡ್ತಿರೋದು ಸುಳ್ಳು ಆರೋಪ? ಇದು ಮಾಡ್ತಕ್ಕಂಥ ಸುಳ್ಳು ಆರೋಪ ಸರ್. ಯಾಕಂದ್ರೆ ನೈಜವಾಗಿ ಏನ ಮಾಡ್ಬೇಕಾದ್ರೆ ನೈಜ್ ಮಾಡ್ಬೇಕಾಗುತ್ತೆ. ಸುಳ್ಳು ಆರೋಪ ಮಾಡಿರೋದಕ್ಕೆ ನಮ್ಮ ಸಾವಳಿಗೆ ಎಲ್ಲ ನಮ್ಮ ಪಂಚಾಯತಿ ಇದನ್ನ ನಮ್ಗೆ ಕಾಣಿಸ್ತದೆ. ಗ್ರಾಮ ಪಂಚಾಯತ್ ಸದಸ್ಯರು ಹಿಡ್ಕೊಂಡು ಸಾರ್ವಜನಿಕರು ನಾವು ಕಾಣಿಸ್ತೀವಿ ಸರ್. ತೀವ್ರವಾಗಿ ಕಾಣಿಸ್ತೀವಿ. ತಮ್ಮ ಹೆಸರು ಏನು? ತಾವು ಯಾವ್ರವರು ಏನು ಮಾಡ್ತಾ ಇದ್ದೀವಿ? ಸುರೇಶ್ ಶಂಕರ್ ಮಡಿ ಅಂತ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು. ತಾವೇನು ಸಾವಳಗಿ ಅವರ? ಸಾವಳಗಿ ಲೋಕಲ್ ನಮ್ದು. ಏನೋ ಸೋಷಿಯಲ್ ಮೀಡಿಯಾದಾಗ ಪಾದಯಾತ್ರೆ ಮಾಡ್ತೀನಿ ಅಂತೇಳಿ ಎಲ್ಲೋ ಒಂದು ಹರಿದಾಡ್ತಾ ಇದೆ. ಅದ್ರ ವಿರುದ್ಧ ತಾವು ಏನು ಇಷ್ಟಪಡ್ತೀವಿ? ಪಾದಯಾತ್ರೆ ಮಾಡ್ತೀನಂದ್ರೆ ಮೊದಲನೇದಾಗಿ ಇಲ್ಲಿ ಅವ್ರಿಗೆ ಇದು ಕನ್ಸರ್ಡ್ ಅಲ್ಲ. ಅವರು ವ್ಯಾಪ್ತಿನ ಬೇರೆ, ಈ ಸಾವಳಗಿ ಪಂಚಾಯತಿನ ಬೇರೆ. ಅಲ್ಲೇ ಅವರಲ್ಲಿ ಅವ್ರ ಏರಿಯಾದಾಗ ಯಾರು ಏನೋ ಇದ್ರೆ ಪಾದಯಾತ್ರೆ ಮಾಡ್ಬೋದು, ಬೇರೆ ಒಂದು ಏನೋ ಮಾಡ್ಬೋದು ಹೋರಾಟ. ಅವ್ರು ಇಲ್ಲಿ ಸಾರ್ವಜನಿಕರ ಇಲ್ಲಿ ಕೆಲಸ ಆಗಿಲ್ಲ, ಮತ್ತೊಂದಾಗಿಲ್ಲ, ಯಾವುದೋ ಮಾಡ್ರು ಅರ್ಜಿ ಕೊಟ್ಟರು, ಅದಕ್ಕೆ ಅವರು ಸದಸ್ಯರು ಸ್ಪಂದನ ಮಾಡ್ತಾರೆ, ಅಧ್ಯಕ್ಷರು ಇರ್ತಾರೆ, ಅಧಿಕಾರಿಗಳಿರ್ತಾರೆ. ಮತ್ತು ಇವ್ರು ಎಲ್ಲೋ ಬೇರೆ ಊರವ್ರು ಬಂದ ಕಿಸಿಂದ ನಾವು ಪಾದಯಾತ್ರೆ ಮಾಡ್ತೀವಿ, ನಾವು ಅದು ಮಾಡ್ತೀವಿ ಅಂದ್ರೆ ಅದೇನು ಅಷ್ಟು ಸಮಂಜಸ ಅಲ್ಲ ರೀ. ಅದಕ್ಕೆ ಮತ್ತು ಯಾವುದು ಅವ್ರು ಇವ್ರು ಹೇಳ್ದಂಗೆ ಅಭಿವೃದ್ಧಿ ಆಗಿಲ್ಲ ಅಂದ್ರೆ ಏನು ಬೇಕಲ್ರಿ? ಒಂದು ನೀವು ಅವ್ರು ಅರ್ಜಿ ಕೊಡ್ಬೇಕು, ವಿಷಯ ಬೇಕ್ರಿ. ಅಥವಾ ಇಂಥ ಕೆಲಸ ಆಗಿಲ್ಲ, ಅದನ್ನ ಮಾಡ್ಬೇಕಾಗಿತ್ತು, ಮಾಡಿಲ್ಲತ್ತ ಅರ್ಜಿ ಬೇಕ್ರಿ. ಯಾವುದೋ ಪಂಚಾಯತಿ ಒಳಗೆ ಏನೋ ಕೆಲಸ ಆಗ್ಬೇಕಾದ್ರೆ ಮೀಟಿಂಗಿನಾಗ ಅಪ್ರೂವಲ್ ಆಗಿ ಅವ್ರು ಮುಂದಿನ ಕೆಲಸ ಮಾಡ್ತಿರ್ತಾರೆ. ಅವು ಅನುದಾನ ಹಂಚಿಕೆ ಮಾಡ್ಕೊಂಡು ಆ ರೀತಿ ಇದ್ದದ್ನಾಗ ಏನು ಇದ್ದಂಗೆ ಸುಮ್ಮ ಒಂದು ಸೋಷಿಯಲ್ ಮೀಡಿಯಾದಾಗ ಒಂದು ಏನರ ಒಂದು ಕ್ವಾಟ್ ಕಿಸಿಂದ್ರಿ ಆ ಥರ ಭಯ ಹುಟ್ಟಿಸ್ಲಕ್ಕ ಹಂಗೆ ವಿಚಾರ ಇಟ್ಕೊಂಡು ಮಾಡಿರ್ತಾರೆ. ಅದೇನು ಯಾವುದು ಸೂಕ್ತ ಅಲ್ಲ. ಮತ್ತು ಅದೇನು ಮಾಡುವ ಅದರಿಂದ ಏನು ಆಗಂಗಿಲ್ಲ. ಎಲ್ಲ ಸುಳ್ಳು ಸುದ್ದಿರಿ. ಮತ್ತು ಈಗ ಅವರು ಇಲ್ಲಿ ಅಧ್ಯಕ್ಷರು ಸದಸ್ಯರು ಅವ್ರವ್ರ ಕೆಲಸ ಅವ್ರವ್ರ ವ್ಯಾಪ್ತಿ ಅವ್ರು ಮಾಡಾಕತ್ತಾರ್ರಿ. ಎಲ್ಲ ಸರಳ ರೀತಿ ಒಳಗೆ ಐತ್ರಿ. ಯಾವುದೇ ಥರ ತೊಂದರೆ ಇಲ್ಲ. ಅವ್ರು ಮಾಡೋದ್ರಿಂದ ಯಾವುದೇ ಏನೂ ಇಲ್ಲೇನು ಇಫೆಕ್ಟ್ ಆಗಂಗಿಲ್ಲ. ಯಾವುದೇನಾಗ ತಮ್ಮ ಹೆಸರೇನು? ತಾವು ಏನಿದ್ರಿ ಇಲ್ಲಿ? ಏನ್ ಮಾಡ್ತಾ ಇದ್ರಿ? ನನ್ನ ಹೆಸರು ಅನುಪಮ ರಾಜು ಖರಾಬಿ. ನಾನು ಇಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಆಗಿ. ಇಲ್ಲ, ನಿಮ್ ಪಂಚಾಯತಿ ವಿರುದ್ಧ ಒಬ್ರು ಯಾರೋ ಪಾದಯಾತ್ರೆ ಮಾಡ್ತೀನಿ ಅಂತ ಸೋಷಿಯಲ್ ಮೀಡಿಯಾದಾಗ ವಾಟ್ಸಪ್ದಾಗ ಬಿಡ್ತಾ ಇದ್ದಾರೆ. ಅದು ನಿಜಾನ ಸುಳ್ಳು? ಸುಳ್ಳು ಸುದ್ದಿರಿ ಸರ್. ನಮ್ಮಲ್ಲಿ ಮೂಲಭೂತ ಸೌಕರ್ಯ, ಕುಡಿಯೋ ನೀರಿನ ವ್ಯವಸ್ಥೆ ಐತ್ರಿ, ನಲ್ಲಿ ನೀರಿನ ವ್ಯವಸ್ಥೆ ಐತಿ, ಗಟ್ರ ಐತ್ರಿ, ಲೈಟ್ ಅದಾವು, ಎಲ್ಲ ವ್ಯವಸ್ಥೆ ಐತ್ರಿ ಸರ್. ಅಭಿವೃದ್ಧಿ ಎಲ್ಲ ಐತ್ರಿ ನಮ್ಮಲ್ಲಿ. ಏನು ಶೌಚಾಲಯ ಸರಿಯಾಗಿಲ್ಲ? ಶೌಚಾಲಯನು ಎಲ್ಲಾ ವಾರ್ಡಿನೂ ಶೌಚಾಲಯ ಮಾಡ್ಯಾರಿ ಸರ್. ಶೌಚಾಲಯನು ಎಲ್ಲ ಇದು ಐತಿ. ಹಣ ದುರ್ಬಳಕೆ ಮಾಡ್ತಾ ಇದ್ದಾರೆ, ಪಂಚಾಯತಿ ದುರ್ಬಳಕೆ ಹಣ ಮಾಡ್ತಾ ಇದ್ದಾರೆ ಆರೋಪ ಮಾಡ್ತಾ ಇದ್ದಾರೆ. ಎಲ್ಲಾ ಸೌಕರ್ಯನೂ ಐತ್ರಿ ಸರ್. ಹಣ ದುರ್ಬಳಕೆ ಏನು ಇದು ಆಗಿಲ್ರಿ ಸರ್. ಎಲ್ಲ ಸುಳ್ಳು ಆರೋಪ ಐತ್ರಿ.
ತಮ್ಮ ಹೆಸರೇನು, ತಾವು ಏನು, ಯಾವ್ರವ್ರು, ಏನು? ನನ್ನ ಹೆಸರು ಸಿದ್ದು ಬಂಡೇಗೌಡ್ರು ಅಂತ. ನಾನು ಮಾಹಿತಿ ಹಕ್ಕು ಕಾರ್ಯಕರ್ತರ ತಾಲೂಕಾ ಅಧ್ಯಕ್ಷನಾಗಿ ಸತತ 4 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ಈಗ ನಾನು ಸೋಷಿಯಲ್ ಮೀಡಿಯಾದಾಗ ನೋಡಿದ್ದೀನಿ, ಸಾವಳಗಿಯಲ್ಲಿ ಮೂಲಭೂತ ಸೌಕರ್ಯ ವಂಚಿತ ಐತಿ, ಅದ್ರ ಸಂಬಂಧ ನಾವು ಹೋರಾಟ ಮಾಡಾಕತ್ತೀವಿ. ಹೋರಾಟ ಮಾಡೋರಿಗೆ ನಾವು ಯಾವತ್ತು ಸಂಘಟನೆ ಪರವಾಗಿ ಸ್ವಾಗತ ಕೋರ್ತಿರ್ತೀವಿ. ಆದ್ರ ವಿಷಯ ಬೇರೆ, ಮೂಲಭೂತ ಸೌಕರ್ಯ ಅಂದ್ರೆ ಏನು ವಂಚಿತ ಆಗೈತಿ, ಅದರ ಮೂಲ ವಿಷಯ ಏನೂ ಇಲ್ಲ, ಬರೀ ಮೂಲಭೂತ ಸೌಕರ್ಯ ಐತಿ, ಅದಕ್ಕೆ ವಂಚಿತವಾಗೈತಿ. ಇದೇ ಹಿಂದ ತುಸು ಒಂದು ತಿಂಗಳ ಹಿಂದ ಇಲ್ಲಿ ಸಾವಳಗಿ ಜೆಎಂಬಿ ರೋಡಿಗೆ GGM ಕೆಲಸ ನಡೆಯಕತ್ತಿತ್ರಿ. ಇದೇ ಸುದ್ದಿ ವರದಿಗಾರರ ಸಂಬಂಧಿಕರೊಬ್ರು ಆ GGM ಕೆಲಸ ಮಾಡಿದ್ರು. ಆ ಸಂದರ್ಭದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು ನನಗ್ ಬಂದ ವಿಷಯ, ಆ ಸಂದರ್ಭದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರು ಬಂದು ಗಿಡಗಳು ಕಿತ್ತಿದ್ರು. ಫಾರೆಸ್ಟ್ ರೋಡ್ ಸೈಡ್ ಗಿಡಗಳು ಕಿತ್ತಿದ್ರಿಂದ ಅದನ್ನ ಪ್ರಶ್ನೆ ಮಾಡಿದಕ್ಕ ಅವತ್ತ ಇದೇ ಪತ್ರಕರ್ತರು ಅದೇ ಫಾರೆಸ್ಟ್ ಆಫೀಸ್ಗೆ ಹೋಗಿ ಒಂದೇನೋ ದಬ್ಬಾಣಿಕೆ ಹಾಕಿ ಸುದ್ದಿ ಮಾಡಿ ಇದನ್ನ ಮಾಡಿದ್ರು. ಅದು ಇನ್ನೂವರೆಗೆ ದಂಡಿಗೆ ಎತ್ತಿಲ್ಲ. ದೀಡ್ ತಿಂಗಳಾತ. ಫಾರೆಸ್ಟ್ ದನ್ನ ಹಗರಣಗಳ ಬಯಲಿಗೆ ಇಳ್ತೀನಿ, ಇದನ್ನ ಮಾಡ್ತೀನಿ, ದೊಡ್ಡ ಸ್ಟ್ರೈಕ್ ಮಾಡ್ತೀವಿ. ಬರೀ ಇವ್ರದ್ದು ಹೆಂಗಾಗಿತ್ತು ಅಂದ್ರ, ನಮ್ ಜಮಖಂಡಿ ತಾಲೂಕದಾಗ ಕೆಲವೊಂದು ಪತ್ರಕರ್ತರು ಅದಾರ, ಹೆಂಗಂದ್ರ ನಾಯಿ ಕೊಡಿಗಳಂತ ಹಬ್ಬಿ ಬಿಟ್ಟಾವ. ಅದಕ್ಕೇನ್ ಆಧಾರ ಇಲ್ಲ, ಇದನ್ನಿಲ್ಲ. ಯಾಕಂದ್ರ ನಾನು ಈ ಹಿಂದ 9 ವರ್ಷ ಪತ್ರಿಕಾವಧಿಯಲ್ಲಿ ಕೆಲಸ ಮಾಡೀನಿ. ನಾವು ಸುದ್ದಿ ಮಾಡಬೇಕಾದ್ರೆ ಮೂಲ ದಾಖಲಾತಿಗಳು ಇಲ್ಲದೆ ಯಾವುದೇ ರೀತಿ ಸುದ್ದಿ ಮಾಡ್ತಿದ್ದಿಲ್ಲ. ಈಗಾದ್ರೂ ನಾವು ಕರ್ನಾಟಕ ಪ್ರೆಸ್ ಕ್ಲಬ್ ಸಾವಳಗಿ ವಿಭಾಗದ ಅಧ್ಯಕ್ಷ ಆದ್ರೂ ನಾನು ಕಾರಣಾಂತರಗಳಿಂದ ಸ್ಥಗಿತವಾಗಿ ಬಿಟ್ಟಿನಿ. ಆದ್ರೆ ಇಲ್ಲಿ ಏನೋ ಅವ್ರ ಮೂಲಭೂತ ಸೌಕರ್ಯ ವಂಚಿತ ತಂದಾರಲ್ಲ, ಅದನ್ನ ಸ್ಥಳೀಯರ ರಗಡ್ ಸಂಘಟನೆಗಳು ಅದಾವ. ಜಮಖಂಡಿ ತಾಲೂಕದಾಗ ಹೈಯೆಸ್ಟ್ ನಾವು ಸಂಘಟನೆಗಳು ಪ್ರತಿಯೊಂದು ಏನೋ ಹೋರಾಟ ಮಾಡ್ರಿ ನಾವು ಸಾವಳಗಿ ಅವ್ರ ಸಂಪೂರ್ಣ ಬೆಂಬಲ ಕೊಡ್ತೀವಿ, ಇದಕ್ಕೂ ಬೆಂಬಲ ಕೊಡ್ತೀವಿ. ಆದ್ರೆ ವಿಷಯ ಸಂಪೂರ್ಣವಾಗಿ ಇರ್ಬೇಕು. ಬರೇ ಮೂಲಭೂತ ಸೌಕರ್ಯ ವಂಚಿತ ಐತಿ, ನಮ್ಮ ಊರ ನಾವು ಇದ್ದಂದ್ರೆ ಗೊತ್ತಾಕತಿ ಮೂಲಭೂತ ಸೌಕರ್ಯ ಏನ್ ವಂಚಿತ ಐತಿ, ಏನ್ ಮೂಲಭೂತ ಇಲ್ಲ. ನೀರಿಗೆ ಕೊತ್ತಂದ್ರೆ ಐತಿ. ಕಳೆದ ಬಾರಿ ಭೀಕರವಾಗಿ ಬರಗಾಲ ಬಿದ್ದಾಗ ಇದೇ ನಮ್ಮ PDO ಸಾಹೇಬ್ರು ಆ ಮೊಮೆಂಟ್ದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಇದ್ದಿದ್ದಿಲ್ಲ, ಇರ್ಲಿಲ್ಲ ಅಂದ್ರೂ ಇದೇ ನಮ್ಮ PDO ಸಾಹೇಬ್ರು ಅವ್ರು ವೈಯಕ್ತಿಕವಾಗಿ ಕದ್ದಿ ಕಡ್ದ ಎಲ್ಲಾ ರೀತಿ ನೀರಿನ ವ್ಯವಸ್ಥೆ ಮಾಡಿ ಕೊಟ್ಟಾರ. ನಮ್ಗೆ ನೀರ್ ಕೈ ಬರ್ಲಿ ಏನ್ ಮಾಡ್ಲಿ, ಕುಡಿಯಾಕ ಹೋಗಿ ಎಲ್ರ ಒಂದ್ ಕ್ಯಾನ್ ನೀರ್ ತರ್ಬೋದ್ರಿ, ಆದ್ರ ಬಳಸಕ ನೀರಿನ ಒಂದ್ ಈಡ್ ತೊಂದರೆ ಮಾಡಿ ಕೊಟ್ಟಿಲ್ಲ ನಮಗ ಅಂತ. ಅವ್ರ ದಕ್ಷ ಆಡಳಿತಗಾರದಾರ ನಮ್ಮ PDO ಸಾಹೇಬ್ರು. ಅದು ಬಿಟ್ಟು ಮೂಲಭೂತ ಸೌಕರ್ಯದಲ್ಲಿ ಎಲ್ಲಾ ರಸ್ತೆಗಳು ಚಲೋ ಅದಾವು. ಮತ್ತೆ ಇನ್ನ ನಿಮ್ಗೆ ಗೊತ್ತಿರ್ಲಕ್ಕಾಗಿ ಆಡಳಿತ ವ್ಯವಸ್ಥೆಯಲ್ಲಿ ಒಂದ್ ಸ್ವಲ್ಪ ಏರುಪೇರು ಆಗಿದ್ರಿಂದ NRG ವರ್ಕ್ ಆಗ್ಲಿ, ಸರ್ಕಾರದ ಅನುದಾನ ಕೊರತೆಯಿಂದ ಕೆಲವು ಕೆಲಸಗಳು ಸ್ಲೋ ಅದಾವು. ಆದ್ರೂ ಈಗ ಎಲ್ಲಾ ರೀತಿ ಎಲ್ಲೆಲ್ಲಿ ಅವಶ್ಯಕತೆ ಐತೆ ಅಲ್ಲೆಲ್ಲಿ ಗಟರ್ಗಳು, ನೀರಿನ ವ್ಯವಸ್ಥೆ, ಮೋಟರ್ ವ್ಯವಸ್ಥೆ ಎಲ್ಲ ಮಾಡಿದಾರ. ಇಂತ ಒಂದು ಪಂಚಾಯತಿ ವಿರುದ್ಧ ಸದ್ಯಕ್ಕೆ ತಾಲೂಕಾ ಕೇಂದ್ರಕ್ಕಾಗಿ ಹೋರಾಟ ಮಾಡಾಕತ್ತೀವಿ. ಇಂತ ಒಂದು ತಾಲೂಕು ಕೇಂದ್ರಕ್ಕೆ ಹೋರಾಟ ಮಾಡುವಂತ ಸಾವಳಗಿ ಹೆಸರನ್ನ ಕೆಡಿಸ್ಬೇಡ್ರಿ. ನಿಮ್ಗೆ ಏನೋ ಹಂಗೇನೋ ಮೂಲಭೂತ ಸೌಕರ್ಯ ವಂಚಿತ ಐತೆ, ಏನ್ ಅಕ್ರಮ ಆಗೈತೆ, ಅದಕ್ಕೆ ಆದಂತ ಕೆಲವೊಂದು ದಾರಿಗಳು ಅದಾವ. ಬರೀ ಸುದ್ದಿ ಮಾಡಿ ಬಿಟ್ರೆ ನಡೆಯಂಗಿಲ್ಲ. ಇಲಾಖಾ ತನಿಖೆ ನಡೆಸಕ್ ಮನವಿ ಮಾಡ್ರಿ. ಲೋಕಾಯುಕ್ತ ಇದಾರೆ, ಲೋಕಾಯುಕ್ತ ದೂರು ಕೊಡ್ರಿ. ಮತ್ತ ಇಲ್ಲಪ್ಪ ಪಂಚಾಯತಿ ಅವ್ರಿಗೆ PDO ಅವ್ರಿಗೆ ಅಂತ ಒಂದು ಮನವಿ ಕೊಟ್ಟಿದಾರ, AO ಅವ್ರಿಗೆ ಮನವಿ ಕೊಟ್ಟಿದಾರ, CS ಅವ್ರಿಗೆ ಮನವಿ ಕೊಟ್ಟಿದಾರ, DS ಅವ್ರಿಗೆ ಮನವಿ ಕೊಟ್ಟಾರ. ಏನೂ ಇಲ್ಲ, ಬರೀ ಮೂಲಭೂತ ಸೌಕರ್ಯ ವಂಚಿತ. ಇದನ್ನ ಹೆಂಗ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದಿಂದ ಅವ್ರೇನ್ ಸುದ್ದಿ ಮಾಡ್ಯಾರೋ ದೀಡ್ ತಿಂಗಳ ಹಿಂದ, ಅದು ದಂಡಿಗಿಲ್ಲ, ಇದು ದಂಡಿಗಿಲ್ಲ. ಇವಕ್ಕೇನ ಇವರು ಏನು ಯೂಟ್ಯೂಬ್ ಚಾನಲ್ದವರು ಅಥವಾ ಏನ್ ರಿಜಿಸ್ಟರ್ ಚಾನಲ್ದವರು, ಈ ಹಿಂದ ನಮ್ಮ ದಕ್ಷ ಅಧಿಕಾರಿಗಳು ಶಾಂತವೀರ್ ಸಾಹೇಬ್ರು ಸರ್ಕಾರಿ ದವಾಖಾನಿ ಮ್ಯಾಗ ಕೆಲವೊಂದು ಪತ್ರಕರ್ತರು ಅವು ಹಿಂಗ ಬೇರೆ ಊರದಿಂದ ಬಂದಂತ ಪತ್ರಕರ್ತರು ಬಂದು ದಬ್ಬಾಳಿಕೆ ಮಾಡಿದ್ ಅಂತವ್ರ ಮ್ಯಾಗ ಒಂದು ವರದಿ ಮಾಡಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ರು. ಈಗೂ ಕೂಡ ಇಂಥವ್ರ ಮ್ಯಾಗ ಸುದ್ದಿ ಮಾಡಿದ್ದ ಕರೆ ಇತ್ತು, ಸುದ್ದಿ ಮಾಡ್ಲಿ ಅವ್ರಿಗೆ ಸಪೋರ್ಟ್ ಕೊಡ್ತೀವಿ ನಾವು. ಸುಳ್ಳು ಸುದ್ದಿ ಮಾಡಿ ಇದನ್ನ ಮಾಡಕತ್ರ ಅಂತವ್ರಿಗೆ ನಾವು ಸಪೋರ್ಟ್ ಕೊಡ್ಬೇಡ್ರಿ, ಅಂತವ್ರ ಮ್ಯಾಗ ಸೂಕ್ತ ಕಾನೂನು ಕ್ರಮ ಕೈಗೊಳ್ರಿ ಅಂತ ಹೇಳಿ ಈ ಮೂಲಕ ವಿನಂತಿ ಮಾಡ್ಕೊತೀನಿ. ತಮ್ಮ ಹೆಸರೇನು, ತಾವು ಏನ್ ಮಾಡ್ತಾ ಇದ್ದೀರಿ? ನಾನು ಸಿದ್ಧಾಂತ ತಳಕೇರಿ ಸರ್, ಗ್ರಾಮ ಪಂಚಾಯತ್ ಸದಸ್ಯ. ಇಲ್ಲಿ ತಮ್ಮ ಪಂಚಾಯತ್ ವಿರುದ್ಧ ಏನೋ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಾಗ ಏನೋ ಹರಿಬಿಡ್ತಾ ಇದ್ದಾರೆ ಸರ್. ಅವ್ರ ಮೂಲಭೂತ ಸೌಲಭ್ಯಗಳಿಲ್ಲ ತಾನೆ. ಯಾವ ಸೌಲಭ್ಯನೇ ಬೇಕಂತ ಒಂದ್ ಮಾತನ್ನ ಮಾತಾಡಿನ ವಿಡಿಯೋ ಒಳಗೆ. ಆ ವಿಡಿಯೋ ಒಳಗೆ ಐತಿ ಮೂಲಭೂತ ಸೌಲಭ್ಯ ಇಲ್ಲ. ಯಾವ ಸೌಲಭ್ಯನೇ ಬೇಕು ಅನ್ನೋದನ್ನ ಒಂದ್ ಮಾತನ್ನ ಐತೇನ್ರ, ವಿಷಯ ಬೇಕಲ್ರಿ. ಯಾವ ವಿಷಯ? ಈ ಮೂಲಭೂತ ಸೌಲಭ್ಯ ನಮ್ಗೆ ಏನ್ ನೀರಿನ ವ್ಯವಸ್ಥೆ ಇಲ್ಲೋ, ಏನ್ ಗಟರ ಸ್ವಚ್ಛತೆ ಇಲ್ಲೋ, ಅಥವಾ ರೋಡ್ ಆಗಿಲ್ಲೋ, ಏನ್ ಬೇಕಂತ ಆ ವಿಷಯನೇ ಬೇಕಲ್ಲ ನ್ಯೂಸ್ ಒಳಗಡೆ. ಬರೀ ಸೌಲಭ್ಯ ಇಲ್ಲ. ಸೌಲಭ್ಯ ಬಂದ ಅಧಿಕಾರಿಗೆ ಭೇಟಿ ಆಗ್ಬೇಕು, ಅಧ್ಯಕ್ಷರಿಗೆ ಭೇಟಿ ಆಗ್ಬೇಕು, ಅಥವಾ ಇಲ್ಲಿ ಉಳಿದ ಮೆಂಬರ್ಗಳು ಭೇಟಿ ಆಗ್ಬೇಕು. ಏನ್ ಸೌಲಭ್ಯಗಳಿಲ್ಲ ಅದನ್ನ ಇಂತ ಮಾರಿನ ತಂದು ಕೇಳ್ಕೊಬೇಕು, ಅಥವಾ ಲೆಟರ್ ಒಳಗೆ ಕೊಡ್ಬೇಕ್ರಿ. ಮತ್ತೆ ಅದು ಬಿಟ್ಟು ಮೂಲಭೂತ ಸೌಲಭ್ಯ ಇಲ್ಲ. ಏನ್ ಸೌಲಭ್ಯ ಇಲ್ಲ ವಿಷಯ ಬೇಕಲ್ಲ ಅವ್ರ ಕಡೆ. ಬರೀ ವಿಡಿಯೋ ಮಾಡ್ಕೊಳ್ಳೋದು ಮೂಲಭೂತ ಸೌಲಭ್ಯ ಇಲ್ಲ. ಈ ಮೂಲಭೂತ ಸೌಲಭ್ಯ ಅನ್ನೋದನ್ನ ಏನು 4 ಜನಕ್ಕೆ ಗೊತ್ತಾಗೋಂಗ್ ಹೇಳ್ಬೇಕಲ್ರಿ. ಅದು ಇಂಥ ವ್ಯವಸ್ಥೆಯಲ್ಲಿ ಇಲ್ಲಿ ರೋಡ್ ಆಗಿಲ್ಲ, ಇಲ್ಲಿ ಏನ್ ಸ್ವಚ್ಛತೆ ಇಲ್ಲ,
ಅಥವಾ ಇಲ್ಲಿ ಏನಾರ ಕಾಮಗಾರಿಗಳು ಅವಯವನ ಆಗ್ಯಾವ ಇಂಥದ್ ಏನ್ ಇದ್ದದ್ ತೆಗೆದು ಪಂಚಾಯತಿ ಮುಂದೆ ತರ್ಬೇಕು. ನಮ್ಮ CO ಅದಾನು, ನಮ್ಮ ಜಮಖಂಡಿ ಇಒ ಅದಾನು, ಅಲ್ಲಿ ಕಂಪ್ಲೇಂಟ್ ಕೊಡ್ಬೇಕ್ರಿ. ಅದು ಒಂದು ಅನುಕೂಲ ಆಗತ್ತ. ಏನ್ ಆಗಿಲ್ಲ ಅಂದ್ರೂ ಆಗಾಕೊಂಡ್ ಅವಕಾಶ ಇರ್ತೈತ್ರಿ ಅದು. ಮತ್ ಸೌಲಭ್ಯ ಇಲ್ಲ ಹೇಳಿ ಸೌಲಭ್ಯ ಏನಂತ ಕೇಳ್ಬೇಕು ಸರ್ ಪಬ್ಲಿಕ್. ಅವ್ರಂತೂ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗಲ್ಲ ಒಂದೇದ. ಮತ್ತೆ ಅದನ್ನ ಹಿಂಬಾಲ ಯಾರು ಗೊತ್ತಿಲ್ಲ. ಇಲ್ಲಿ ನಮ್ಮ ಅಧ್ಯಕ್ಷರಿಗೂ ಬಂದ್ ಭೇಟಿಯಾಗಿಲ್ಲ. ಆಮೇಲೆ ನಮ್ಮ ಯಾವ ಪಂಚಾಯತಿ ಸದಸ್ಯರಿಗೂ ಭೇಟಿಯಾಗಿಲ್ಲ. ಅಥವಾ ನಮ್ಮ ಪಂಚಾಯತಿಗೆ ಒಂದು ಕಾಗದ ಕೊಡ್ಬೇಕಲ್ರಿ, ಒಂದು ಮನವಿ ಬೇಕು ಸರ್, ಇಂತ ನಿಮ್ ಪಂಚಾಯತಿ ಒಳಗ ಹಿಂಗಾಗ್ಯದ ಅಥವಾ ಈ ಸೌಲಭ್ಯಗಳು ಇಲ್ಲ, ಇಂಥ ಸೌಲಭ್ಯಗಳು ಮಾಡಿ ಅಂತ ಅದಕ್ಕೊಂದು ಲೆಟರ್ ಕೊಡ್ಬೇಕ್ರಿ. ಅಥವಾ ಎಲ್ಲ ಏನ್ ಇಂಥದ್ದು ಆಗೈತೆ ಸರ್, ಇದನ್ನ ಸರಿಪಡಿಸೋದು ಬಂದು ಮಾಹಿತಿನೇ ಕೊಡ್ಬೇಕ್ರಿ, ಮಾಹಿತಿನೇ ಹೇಳ್ಬೇಕ್ರಿ. ಅಂದ್ರೆ ಸೌಲಭ್ಯ ಇಲ್ಲ ಅಂದ್ರೆ ಏನ್ ಸೌಲಭ್ಯ ಇಲ್ಲ ಏನ್ ಹೋಗ್ಬೇಕು ಸರ್? ಯಾರನ್ನ PDO ಹೇಳಿಕೆತಂದಾರಿ, ನಮ್ಮ ಅಧ್ಯಕ್ಷ ಹೇಳಿಕೆತಂದಾರಿ, ಯಾರ 32 ಜನ ನಮ್ಮ ಪಂಚಾಯತ್ ದೊಡ್ಡದೈತಿ, 32 ಜನದ ಮೆಂಬರ್ಗಳದ ಯಾರ ಮಾಹಿತಿ ತೊಂದಾರಿ? ಏನೂ ಇಲ್ಲ ರೀ. ಅವ್ರು ಹೇಳ್ರಿ ಮೂಲಭೂತ ಸೌಲಭ್ಯ ಇಲ್ಲ ಅಂತ ಕೇಳಿ ಹಚ್ಚಲಾಕಿ ನಾವು ಕೇಳಕ್ ಬೇಡಂದಿಲ್ಲ. ಇಂಥ ಸೌಲಭ್ಯಗಳು ನಿಮ್ಮಲ್ಲಿ ಇಲ್ಲ ಅಂತ ನಮ್ಗೆ ಹೇಳ್ಬೇಕಲ್ರಿ. ಗೊತ್ತಿರ್ಲಿಕ್ಕೆ ನಮಗೂ ಗೊತ್ತಾಗತ್ತದು. ತಮ್ಮ ಗಮನಕ್ಕೆ ಏನು ತಂದಿಲ್ಲ ಅವ್ರು. ಯಾವ ಪಂಚಾಯತಿ ಅಧ್ಯಕ್ಷರಿಗೆ ಗಮನಕ್ಕೆ ಇಲ್ರಿ, PDO ಗಮನಕ್ಕೆ ಇಲ್ರಿ. 32 ಜನ ಮೆಂಬರ್ ಇದೀವಿ, ದೊಡ್ಡ ಪಂಚಾಯತಿ ಐತಿ. ಯಾವ ಮೆಂಬರ್ ಹೆಸರು ತೊಂದಾರಿ ಅಥವಾ ಇಂಥವ್ರು ನಮ್ಗೆ ಹೇಳಂತದೈತಿ ಅದು ಇಲ್ರಿ. ಬರ್ಬೇಕ್ರಿ, ಭೇಟಿ ಆಗ್ಬೇಕ್ರಿ. ಏನ್ ನಮಗ್ ಏನ್ ಅವಕಾಶ ಇಲ್ಲ ಅದನ್ನ ಕೇಳ್ಬೇಕ್ರಿ. ಪಾದಯಾತ್ರೆ ಮಾಡ್ತೀನಿ ಅಂತಾರ ಅವ್ರು. ಪಾದಯಾತ್ರೆ ಮಾಡ್ಲಿ ಸರ್, ಯಾವ ಪುರುಷಾರ್ಥಕ್ಕೆ ಮಾಡ್ತಾರೆ ಪಾದಯಾತ್ರೆ? ಮಾಡ್ಲಕ್ ಪಾದಯಾತ್ರೆ ತಪ್ಪು ಮಾಡ್ತಾರೆ, ಹಚ್ಚಲ ಮಾಡಿ ಸರ್. ನಾವು ಹೋರಾಟ ಮಾಡಕ್ ಯಾರಿಗೂ ಬೇಡಂದಲ್ಲ, ಅದ್ ಹಕ್ಕ ಐತಿ, ಎಲ್ಲರಿಗೂ ಹೋರಾಟ ಮಾಡುವಂತ ಹಕ್ಕ ಐತಿ. ಹಕ್ಕನ್ನ ಸದುಪಯೋಗ ಪಡಿಸ್ಬೇಕು ಸರ್. ಹಕ್ಕಗಳನ್ನ ಉಪಯೋಗ ಮಾಡ್ಕೋಬೇಕು, ಅದ್ ಬಿಟ್ಟು ದುರುಪಯೋಗ ಮಾಡ್ಕೋಬಾರ್ದು. ಅಂದ್ರೆ ಪಂಚಾಯತಿ ಗಮನಕ್ಕೆ ಬರ್ಲಾರ್ದು ಪಾದಯಾತ್ರೆ ಮಾಡ್ತಾರೆ. ಹೌದ್ ಸರ್, ನಿಮ್ಮ ವಿಡಿಯೋ ಒಂದೈತಿ ನೋಡಿ ಫೇಸ್ಬುಕ್, ನಾನು ಫೇಸ್ಬುಕ್ ನೋಡೀನ್ರಿ. ಗೊತ್ತು ಅದನ್ನ ಅಷ್ಟು ಆಗೋತಕ ನೋಡೀನ್ರಿ. ಯಾವ ವಿಷಯ ಬೇಕಲ್ರಿ? ಇಂಥ ಕೆಲಸ ಮಾಡಿಲ್ಲ ಅನ್ನೋ ವಿಷಯ ಹಾಕ್ಯಾನೆ ಅಥವಾ ಇದನ್ನ ಹಾಕ್ಯಾನೆ? ಏನೂ ಇಲ್ಲ ರೀ. ಒಂದನೇ ಹೆಸರು ಬೇಕಲ್ರಿ ಇಂಥ ಕೆಲಸ ಮಾಡಿಲ್ಲ ಅನ್ನೋದು. ಸುಮಾರು ತಮ್ಮ ಪಂಚಾಯತಿ ಹೆಸರು ಡ್ಯಾಮೇಜ್ ಮಾಡ್ತಾರೆ. ಹೆಸರು ಸರ್ ಡ್ಯಾಮೇಜ್ ಬಂದ್ ಬೇರೆ ಭೇಟಿ ಆಗ್ಬೇಕಲ್ಲ ಸರ್. ಪಂಚಾಯತಿ ಅಧ್ಯಕ್ಷ ಭೇಟಿ ಆಗ್ಬೇಕು, ಸದಸ್ಯ ಭೇಟಿ ಆಗ್ಬೇಕು, ಅಥವಾ ಇಂಥ ವಾರ್ಡ್ ಒಳಗೆ ಕೆಲಸ ಆಗಿಲ್ಲ ಅಂತ ಹೇಳ್ಬೇಕ್ರಿ. ಇಂಥ ವಾರ್ಡ್ ಒಳಗೆ ಕೆಲಸ ಆಗ್ಬೇಕು, ಏನ್ ಆಗ್ಬೇಕು ಅನ್ನೋ ಕೆಲಸ ಹೇಳ್ಬೇಕ್ರಿ. ಇರ್ಲಾದ್ ಮಾಡ್ತೀವಿ. ಇನ್ ಕೆಲವೊಂದು NRG ಒಳಗೆ ಕೆಲಸ ಒಳಗ ಹೆಚ್ಚು ಕಡಿಮೆ ಲೇಟ್ ಆಗ್ತಾವ. ಯಾಕಂದ್ರೆ ಗೌರ್ಮೆಂಟ್ ದುಡ್ಡು ಅನುದಾನ ಬರೋದು ಕಡಿಮೆ ಐತಿ, ಕೈಗೆ ದುಡ್ಡು ಹತ್ತಂಗಿಲ್ಲ ಕೆಲಸ ಮಾಡುವಾಗ. ಮತ್ತೆ ಲೇಬರ್ಗಳು ಸಿಗಂಗಿಲ್ಲ. ಮತ್ತೆ ಅವಾಗ ಕೆಲವೊಂದು ಪುಟ್ಗಳು ಆಗಿರ್ತಾವ್ರಿ. ಮತ್ತೆ ಅದನ್ನ ಎಲ್ಲ ಈ ರೀತಿ ಮಾಡಿದ್ರೆ ಅದೇನ ಇದನ್ನಾಗಲ್ಲ ಸರ್. ನೀವು ಮೇಲಾಧಿಕಾರಿಗೆ ಏನಾರು ಗಮನಕ್ಕೆ ತಂದಿರಿ ಮಾಡಿರಿ? ಇಲ್ಲ ಸರ್, ನಾವ್ ಯಾವ್ದನ್ನ ತಲೆ ಹಾಕೊಳಕ್ ಹೋಗಿಲ್ಲ ಸರ್. ಏನ್ ಸಮಸ್ಯೆನೇ ಇಲ್ರಿ ಸರ್ ವಿಷಯ ಬೇಕಲ್ರಿ. ಈಗ ಘಟನೆ ಮಾಡಿಲ್ಲ ಅನ್ನಕೊಂದು ಹಾದಿ ಬೇಕ್ರಿ, ಅಥವಾ ದಾರಿ ಮಾಡಿಲ್ಲ ಅನ್ನಕೊಂದು ಹಾದಿ ಬೇಕ್ರಿ. ಅಂತ ಇಂತಲ್ಲಿ ಸ್ವಚ್ಛತೆ ಇಲ್ಲ ಬೇಕ್ರಿ. ಶೌಚಾಲಯಗಳ ಬಗ್ಗೆ ಸರ್ ನೀವು ಕೇಳಿ, ಶೌಚಾಲಯ ಬಗ್ಗೆ ಮನೆ ಶೌಚಾಲಯ ನಾವು ಎಲ್ಲರಿಗೂ ಹೇಳಿವ್ರಿ. ಕೆಲವೊಂದ್ ಜನ ಅರ್ಜಿ ಕೊಟ್ಟ ನೀವು ಮನೆ ಶೌಚಾಲಯ ನೋಡ್ರಿ. ಈಗ ಸರ್ ಸಾಮೂಹಿಕ ಶೌಚಾಲಯ ಕೆಲವೊಂದ್ ಕಡೆ ಬಂದ್ ಆಗ್ಯಾವ. ಈಗ ಈ ದೊಡ್ಡ ಪಟ್ಟಣ ಆಗಿರೋದ್ರಿಂದ ಸಾಮೂಹಿಕ ಶೌಚಾಲಯ ಕೆಲವೊಂದ್ ಕಡೆ ಕಡಿಮೆ ಆಗ್ಯಾವ್ರಿ. ಮಹಿಳೆಯರಿಗೆ ಕೆಲವೊಂದ್ ಕಡೆ ಅದಾವ್ರಿ. ಇಲ್ಲಿ ನಮ್ಮ ಕಾಲನಿ ಆತು, ಈ ಕಡೆ ಆತು, ಅಲ್ಲಿ ಅದಾವ ಸಾಮೂಹಿಕ ಶೌಚಾಲಯಗಳ. ಮತ್ ಮನೆ ಶೌಚಾಲಯ ಕಟ್ಟುವ ನಾವು ತಿಳಿ ಹೇಳ್ತೀವಿ ಜನಕ್ಕೆ. ಅಪ್ಲಿಕೇಶನ್ ಕೊಡತ್ ನಾವು ಎಷ್ಟು ಸಲ ನಾವು ಈಗ ನಾವು ಮೆಂಬರ್ ಆಗಿರ್ತೀವಿ. ನಮಗೂ ವಾರ್ಡ್ದಾಗ ಎಷ್ಟು ಜನಕ್ಕೆ ಬೇಕಷ್ಟು ತಂದು ಅಪ್ಲಿಕೇಶನ್ ತಗೊಂಡ್ ಕೊಟ್ಟು ನಾವು ಶೌಚಾಲಯ ಕೂಡ ಹೇಳ್ತೀವಿ. ಇನ್ನು ಗೌರ್ಮೆಂಟ್ ಬರೋದಾಗ ನಾಲ್ಕು ಹೆಚ್ಚು ಕಡಿಮೆ ಆಗ್ತದೆ ಶೌಚಾಲಯಗಳು ಬನಾಕ, ಅನುದಾನ ಬನಾಕು ಹೆಚ್ಚು ಕಡಿಮೆ ಆಗ್ತದೆ. ಅಂದ್ರೆ ಇವರೆಲ್ಲ ಮಾಡ್ತಾರೋ ಸುಳ್ಳು ಸುಳ್ಳತ್ ಮತ್ತೆ ನಿಮ್ಗೆ ಇನ್ನೇ ಯಾವ ರೀತಿ ಉತ್ತರ ಕೊಡ್ಬೇಕು ಹೇಳಿ ಸರ್? ಅಧಿಕಾರಿಗಳು ಬಂದು ಭೇಟಿ ಆಗ್ಬೇಕ್ರೆ ಅಥವಾ ನಮ್ ಗ್ರಾಮಸ್ಥ ಒಬ್ಬನೇ ಅದನ್ನ ತೊಂದ್ ಮಾಡ್ಬೇಕ್ರೆ? ಮೆಂಬರ್ಗಳು ಗಮನಕ್ಕೆ ಬೇಕ್ರೆ ಸರ್? ಮೆಂಬರ್ಗಳು ಗಮನಕ್ಕೆ ಬೇಡನೆ ತಾವ್ ಅಟ್ಲೀಸ್ಟ್ ಕಾಗದೊಳಗೆ ಅರ್ಜಿ ಕೊಡ್ಬೇಕಲ್ಲ ಪಂಚಾಯತಿ. ಸರ್ ನಿಮ್ ಪಂಚಾಯತಿ ಇಂತ ಲೋಪದೋಷ ಉಳ್ದಾವ್ರಿ, ಸರಿ ಮಾಡ್ಕೊರಿ. ಅದನ್ನೊಂದು ಮಾಹಿತಿನೇ ಕೊಡ್ಬೇಕ್ರಿ. ಮಾಹಿತಿ ಕೊಟ್ಟು ಮಾಹಿತಿ ತಗೋಬೇಕ್ರಿ. ಅವ್ರೇನ್ ನಿಮ್ ಗ್ರಾಮಸ್ಥರೇ ಅಲ್ಲ ಸರ್, ಪಟ್ಟಣ ಬಾಜು ಗ್ರಾಮಸ್ಥ ಕನ್ನೋಳಿ ಅವ್ರು. ಕನ್ನೋಳಿ ಗ್ರಾಮಸ್ಥರೇ ಇಲ್ಲಿ. ನಿಮ್ ವ್ಯಾಪ್ತಿ ಬರಲ್ಲ? ನಮ್ಮ ವ್ಯಾಪ್ತಿಗೆ ಇಲ್ಲ ಸರ್. ನಮ್ ಸಾವಳಿಗೆ ನಾಲ್ಕು ನಮ್ದು ಐತೆ ಸರ್. 4 ಪಂಚಾಯತಿ ನಮ್ಮ ಅಂಡರ್ ಕೊಟ್ಟಾರೆ, ಅದು ನಮ್ ಕಡೆ ಐತಿ, ಸಾವಳಿಗೆ ಐತೆ. ತಮ್ಮ ಹೆಸರು ಏನು, ತಾವ್ ಯಾವ್ರವ್ರು, ಏನ? ನನ್ನ ಹೆಸರು ರಾಜು ಕರಾಬಿ ಅಂತೇಳಿ, ಸಾವಳಿಗೆ. ನಾವು ಸೋಷಿಯಲ್ ವರ್ಕ್ ಮಾಡ್ತೀನಿ. ಈಗ ನಿಮ್ಮ ಸಾವಳಿ ಊರು ಪಂಚಾಯತಿ ಹಾಗೂ ಸಾವಳಿ ಊರು ಗ್ರಾಮಸ್ಥರ ವಿರುದ್ಧ ಪಾದಯಾತ್ರೆ ಮಾಡ್ತೀನಿ ಅಂತೇಳಿ ಯಾರೋ ಒಬ್ರು ಸೋಷಿಯಲ್ ಮೀಡಿಯಾದಾಗ ಹರಿಬಿಡ್ತಾರೆ. ಅದಕ್ಕೆ ತಾವೇನ್ ಹೇಳಕ್ ಇಷ್ಟಪಡ್ತೀವಿ? ಸಾವಳಗಿ ಪಂಚಾಯತಿ ವಿರುದ್ಧ ಪಾದಯಾತ್ರೆ ಮಾಡ್ತಾನೆ ಅಂತೇಳಿ ಅವರು ಸೋಷಿಯಲ್ ಮೀಡಿಯಾದೊಳಗೆ ಹರಿಬಿಟ್ಟ ಸುದ್ದಿ ಅದಷ್ಟು ಸಮಂಜಸವಲ್ಲ ಅಂತ ನನಗನ್ನಿಸ್ತದೆ. ಯಾಕಂದ್ರೆ ಸಾವಳಗಿ ಗ್ರಾಮ ಒಂದು ಇತಿಹಾಸ ಇರುವಂಥ ಗ್ರಾಮ. ಇಲ್ಲಿ ಸುಧಾಮೂರ್ತಿಯವರು ಮುಂದೆ ಬಿಡಿ ಜತ್ತಿಯವರು ರಾಷ್ಟ್ರಪತಿಯಾಗಿ ಹೋದಂಥ ಒಂದು ಹೆಸರು ಇರುವಂಥ ಗ್ರಾಮ. ಇಲ್ಲಿ ಮೂಲಭೂತ ಸೌಲಭ್ಯ ಅನ್ನಕ್ಕೆ ಏನೈತಿ, ಗಟ್ರು ಮತ್ತು ನೀರಿನ ವ್ಯವಸ್ಥೆ, ಶೌಚಾಲಯ, ಸ್ಟ್ರೀಟ್ ಲೈಟ್, ಮುಂದೆ ಸಾರ್ವಜನಿಕ ಎಲ್ಲ ಶೌಚಾಲಯಗಳು, ವೈಯಕ್ತಿಕ ಶೌಚಾಲಯಗಳು ಎಲ್ಲ ಸಮರ್ಪಕವಾಗಿ ಆಗ್ಯಾವ. ಇದಕ್ಕೆ ಒಂದಾದ ಸಾಕ್ಷಿಪ ಅಂತಂದ್ರೆ ನಮ್ದು ಹೋದ ವರ್ಷನ್ಯಾಗ ಗಾಂಧಿ ಪುರಸ್ಕಾರ ಅಂತೇಳಿ ಒಂದು ಗಾಂಧಿ ಪುರಸ್ಕಾರ ತಗೊಂಡಂಥ ಒಂದು ಪಂಚಾಯತಿ. ಇಂಥ ಒಂದು ಇತಿಹಾಸ ಇರುವಂಥ ಒಂದು ಪಂಚಾಯತಿ, ಒಂದು ಊರಿಗೆ ಯಾರೋ ಒಬ್ರು ಬಂದು ಏನೋ ಒಂದು ಪಾದಯಾತ್ರೆ ಮಾಡ್ತೀನಿ, ಏನೋ ಒಂದು ಮಾಡ್ತೀನಿ ಅಂತ ಹೇಳಿ ಒಂದು ಕಪ್ಪು ಚುಕ್ಕಿ ಇಡುವಂಥ ಕೆಲಸ ಮಾಡೋದು ಅಷ್ಟು ಸರಿಯಲ್ಲ. ಹೋರಾಟ ಕಾನೂನುಬದ್ಧವಾಗಿ
ಸಂವಿಧಾನ ಪ್ರಕಾರ ಹೋರಾಟ ಅಂತರೂ ಮಾಡ್ಬೋದು, ಪ್ರತಿಯೊಬ್ಬರಿಗೆ ಅವ್ರದ್ದು ಇದ್ದಂತ ಒಂದು ಸಂವಿಧಾನ ಒಳಗೆ ಹಕ್ಕೈತಿ. ಆದ್ರ ಅದ್ರ ಮಾರ್ಗ ಸರಿ ಇರ್ಬೇಕು. ಸಂವಿಧಾನ ಒಳಗೆ ಹಕ್ಕೈತಿ, ಅದ್ರ ಮಾರ್ಗ ಸರಿ ಇರ್ಬೇಕು. ಮಾರ್ಗ ಸರಿ ಇರುವುದರಿಂದ ಯಾವುದೋ ಒಂದು ಅವ್ರಿಗೆ ಸಮಸ್ಯೆ ಆಗಿದ್ದಂತ ಒಂದು ಸಮಸ್ಯೆಗೆ ಆಕ್ಷನ್ ಆಗ್ತೈತಿ. ಇಲ್ಲಪ್ಪ ಅಂತಂದ್ರೆ ಸಾವಳಿಗೆ ಊರಿಗೆ ಅವರಿಂದ ಒಂದು ಯಾವುದೋ ಮೂಲಭೂತ ಸೌಕರ್ಯ ಕೊರತೆ ಆಗಿತ್ತು ಅಂದ್ರ ಅದು ಸಮರ್ಪಕವಾಗಿ ನಿವಾರಣೆ ಆಗ್ತೈತಿ. ಅದನ್ನ ಬಿಟ್ಟು ಸುದ್ದಿ ಎಬ್ಬಿಸೋದು ಮತ್ತ ಅವ್ರಿಗೆ ಮನುಷ್ಯ ಬಂದಂತ ಪಾದಯಾತ್ರೆ ಅಂತ ಮಾಡುವುದು ಸರಿ ಅನ್ಸಂಗಿಲ್ಲ ಅಂತ ನನ್ನ ಅಭಿಪ್ರಾಯ. ಇದೆಲ್ಲ ಸುಳ್ಳು ಸುಳ್ಳು ಸರ್, ಸುಳ್ಳು, ಶುದ್ಧ ಸುಳ್ಳಿದ್ದು. ಇಂಥವು ನಮ್ಮ ಗ್ರಾಮ ಕಷ್ಟ ಮಾಡಾಕತ್ತೀರಿ, ಮತ್ತೆ ಇಲ್ಲಿ ಇಂಥವ್ ಮಾಡ್ಲಕ್ ಹೋಗ್ಬೇಡ್ರಿ. ನಿಮಗ್ ಸರಿಯಾದ ಒಂದು ಮಾಹಿತಿ ಇಟ್ಕೋರಿ, ಆ ಗ್ರಾಮದ ಬಗ್ಗೆ ಒಂದು ಸ್ಟಡಿ ಮಾಡ್ಕೋರಿ. ಏನು ಸ್ಟಡಿ ಇಲ್ದ ಅಲ್ಲಿ ಸಮರ್ಪಕವಾದಂತ ಒಂದು ಅಧಿಕಾರಿಗಳ ಒಂದು ಇದು ಮಾಹಿತಿ ತಗೊಳ್ಳಲ್ದ ಪಂಚಾಯತಿ 32 ಮಂದಿ ಮೆಂಬರ್ಗಳು ನಾವಿಲ್ಲಿ 32 ಮಂದಿ ಮೆಂಬರ್ಗಳ ಇಲ್ಲಿ ಸಮರ್ಪಕ ಅಧ್ಯಕ್ಷ ಉಪಾಧ್ಯಕ್ಷ ಅದಾರ. ಒಬ್ಬರಿಗೆ ಸಂಪರ್ಕ ಮಾಡಲ್ದನ ಒಂದು ಸಾವಳಿಗೆ ಬದ್ದಲ್ಲ ಒಂದು ಕಪ್ಪು ಚುಕ್ಕೆ ಕೂಡಿಸುವಂತ ಕೆಲಸ ಮಾಡಕತ್ತಾರ. ಅದು ಸರಿ ಅಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ. ಅದು ನಮ್ಮ ಸಾವಳಿಗೆ ಅವರಂತರೂ ಅಲ್ಲ, ಅವ್ರು ಎಲ್ಲೇ ಆ ಊರ ಅದಾರ ಅನ್ನೋದು ಗೊತ್ತಿಲ್ಲ. ಅದಕ್ಕಾಗಿ ನಮ್ಮ ಸಾವಳಿಗೆ ಅವರು ಅದ್ ಹಕ್ಕು ಸೀರಿ ಕೇಳಬೇಕಾಗಿದ್ದು ನಮ್ಮ ಸಾವಳಿಗೆ ಅವರ ಗ್ರಾಮಸ್ಥರು. ಅದಕ್ಕೆ ಅವ್ರಿಗೆ ಅದ ಕೇಳುವಂತ ನೈತಿಕತೆನೂ ಇಲ್ಲ ಅಂತೇಳಿ ನಾನು ನಿಮ್ಮ ಮುಖಾಂತರ ತಿಳಿಸ್ಪಡಿಸ್ತೇನೆ. ತಾವೇನ್ ಮಾಡ್ತಾ ಇದ್ದೀರಿ? ತಾವ್ ಯಾವ್ರು ಏನಂತ? ಸರ್, ನನ್ನ ಹೆಸರು ಉಮೇಶ್ ರಾಮಪ್ಪ ಜಾಧವ್, ಊರು ಸಾವಳಗಿ. ನಾವು ವಾರ್ಡ್ ನಂಬರ್ 11 ನಿವಾಸಿ. ನಮ್ದು ಮೂಲ ಉದ್ಯೋಗ ಕೃಷಿ. ಈಗ ನಿಮ್ಮ ಪಂಚಾಯತಿ ವಿರುದ್ಧ, ನಿಮ್ಮ ಊರ ಗ್ರಾಮದ ಪಂಚಾಯತಿ ವಿರುದ್ಧ ಎಲ್ಲೋ ಒಂದು ಸೋಷಿಯಲ್ ಮೀಡಿಯಾದ ಪಾದಯಾತ್ರೆ ಮಾಡ್ತೀನಿ, ಪಂಚಾಯತಿ ಒಳಗೆ ಅಭಿವೃದ್ಧಿ ಇಲ್ಲ, ಸಾರ್ವಜನಿಕ ಸ್ಪಂದನೆ ನೀಡ್ತಾ ಇಲ್ಲ ಅಂತ ಆರೋಪ ಮಾಡಿ ಸೋಷಿಯಲ್ ಮೀಡಿಯಾದಾಗ ಬಿಡ್ತಾ ಇದ್ದಾರೆ. ಅದಕ್ಕೆ ತಾವೇನ್ ಹೇಳ್ತಾ ಇದ್ದೀರಿ? ಸರ್, ಅದನ್ನ ನಾನು ಕೇಳಿದ್ದೇನೆ. ವಾಟ್ಸಪ್ ಫೇಸ್ಬುಕ್ ನಲ್ಲಿ ಹಾಕಿದ್ರು ಮೂಲಭೂತಗಳ ಕೊರತೆ ಐತಿ ಅಂತೇಳಿ. ಮೂಲಭೂತ ಸೌಲಭ್ಯಗಳಂದ್ರೆ ಏನು? ನಾನು ಓದಿರೋ ಪ್ರಕಾರ ಮೂಲಭೂತ ಸೌಲಭ್ಯ ಅಂದ್ರೆ ಓಡಾಡ್ಲಿಕ್ಕೆ ರಸ್ತೆ, ಕಲೀಲಿಕ್ಕೆ ಶಿಕ್ಷಣ, ಕುಡಿಯಕ್ಕೆ ನೀರು, ಇವು ಮೂಲಭೂತ ಸೌಲಭ್ಯಗಳು. ಅದು ಯಾರು ಮೀಡಿಯಾದವರು ಪಾದಯಾತ್ರೆ ಮಾಡ್ತಾರೋ ಏನ್ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಅವ್ರ ಮೊದಲು ಯಾವ ಸೌಲಭ್ಯ ನಮ್ಮ ಊರು ವಂಚಿತ ಆಗೈತೆ ಅನ್ನೋದನ್ನ ಮೊದಲು ತಿಳಿಸ್ಬೇಕು. ನಾವ್ ಇನ್ನೊಂದು ಯಾವ್ದಾದ್ರು ನಮ್ಮ ವೈಯಕ್ತಿಕ ಸೌಲಭ್ಯ ವಂಚಿತ ಆಗಿದ್ರೆ ಅದಕ್ಕೆ ಮೂಲಭೂತ ಸೌಲಭ್ಯ ಅಂತ ಕರೆಯಕ್ ಬರೋದಿಲ್ಲ. ಇದಾಗ ಏನಿಲ್ಲ, ನಮ್ಮ ಮೂಲಭೂತ ಸೌಲಭ್ಯಗಳಂದ್ರೆ ಕುಡಿಯಕ್ಕೆ ನೀರು, ಓಡಾಡಕ್ಕೆ ರಸ್ತೆ, ಊರಲ್ಲಿ ಲೈಟು, ಗಟ್ರು, ಇವು ನಮ್ಮ ಊರಾಗ ಏನ್ ಬೇಕಲ್ಲ ಅಷ್ಟು ಅವಶ್ಯಕತೆ ಇದ್ದಷ್ಟು ಅದಾವು. ಮತ್ತು ಒಂದು ಈಗ ಕೆಲವೊಬ್ರು ಏನೋ ಮೀಡಿಯಾದಾಗ ಮಾತಾಡ್ತಾರೆ, ಇಲ್ರಿ ನಮ್ಮ ಊರ ಅಭಿವೃದ್ಧಿ ಆಗಿಲ್ಲ ಸರ್. NRG ಕೆಲಸ ಮೊದಲು ಬೇರೆ ರೀತಿ ಒಳಗಿತ್ತು. ಈಗ ಸೆಂಟ್ರಲ್ ಗೌರ್ಮೆಂಟ್ನವರು ದಿವಸಕ್ಕೊಂದು ರೂಲ್ ಚೇಂಜ್ ಮಾಡಕತ್ತಾರ. ಈಗ ಒಂದು ನಾವು NRG ಕೆಲಸ ಚಾಲೂ ಮಾಡ್ಬೇಕಂದ್ರೆ ದಿವಸಕ್ಕೆ 3 ಸರಿ ತಂಬು ಮಾಡ್ಬೇಕು. ನಾವು ಮೊದಲು ಹೆಂಗೈತಪ್ಪ ಅಂತಂದ್ರೆ 2004-5 ಡೈರೆಕ್ಟ್ ಚೆಕ್ ಮುಖಾಂತರ ಕೊಡ್ತೀರ. ಅವಾಗ ಏನಾದ್ರು ನೋಡಲ್ಲ ಅಧಿಕಾರಿ ಇಲ್ಲ, ಏನೂ ಇಲ್ಲ. ನಾವ್ ಯಾವ ಅಧಿಕಾರಿಗಳ ಪರವಾಗಿನೂ ಇಲ್ಲ, ವಿರುದ್ಧ ಇಲ್ಲ. ನಮ್ದು ಒಂದು ಬೇಡಿಕೆ ಐತಿ, ನಾವು 3 ಹೆಸರು ಹಾಳು ಮಾಡಬೇಡ್ರಿ. ಸಾವಳಿಗೆ ಊರು ಮೂಲಭೂತ ವಂಚಿತ ಎಂದೂ ಆಗಿಲ್ಲ. ಅದನ್ನ ಏನೋ ನಮ್ಮ ಸ್ವಾರ್ಥಕ್ಕೆ ನಾವು ನಮ್ದೊಂದು ಏನೋ ಕೆಲಸ ಆಗಿರ್ಲಿಕ್ಕೆ ಅದನ್ನ ತಂದ ನಾವು ಅಧಿಕಾರಿಗಳು ಭ್ರಷ್ಟ ಇದ್ರ ಅವ್ರು ಎದುರೋ ಭ್ರಷ್ಟ ಅದಾರ ಅಂತ ತೋರಿಸ್ಕೊಡ್ರಿ. ಇಲ್ಲ ಮೇಲಾಧಿಕಾರಿ ದೂರ ಕೊಡ್ರಿ. ನೀವು ಸೋಷಿಯಲ್ ಮೀಡಿಯಾ ಮೂಲಕ ಬಂದ್ರೆ ಏನಾಕತ್ತಿ ಅಂದ್ರೆ ಅವ್ರನ್ನ ನಾವು ದಬಾಸಕ್ ಬರ್ತೀವಿ, ಅವ್ರೇನ್ ಬ್ಲಾಕ್ ಮೇಲ್ ಮಾಡ್ತೀವಿ. ನೀವು ಹಂಗೇನಾರ ನಿಮ್ ವೈಯಕ್ತಿಕ ಕೆಲಸ ಆಗಿಲ್ಲ ಅಂದ್ರೆ ನಿಮ್ ಕೆಲಸ ಕಾನೂನುಬದ್ಧವಾಗಿದ್ರೆ ಮೇಲಾಧಿಕಾರಿ ಸಂಬಂಧಿಸಿದವ್ರ ತಾಲೂಕ್ ಪಂಚಾಯತ್ AO ಅದಾರ, CS ಅದಾರ, DC ಅವ್ರದಾರ, ಸಂಬಂಧಪಟ್ಟ ಮಿನಿಸ್ಟರ್ ದೂರ ಕೊಡ್ಲೆ. ನೀವು ಸಾವಳಿಗೆ ಒಬ್ಬ ಭ್ರಷ್ಟಾಚಾರ, ನೀವು ಸಾವಳಿಗೆ ಊರ ಅಧಿಕಾರಿಗಳು ಭ್ರಷ್ಟಾಚಾರ, ಯಾವ ಅಧಿಕಾರಿಗಳು ಅವ್ರ ಹೆಸರಿಲ್ಲ, ಒಂದೇ ಇಲಾಖೆನ ಅದು ಇಲ್ಲ. ನೀವ್ ಎದಕ್ಕೆ ಸಾವಳಿಗೆ ಊರಿನ ಭ್ರಷ್ಟಾಚಾರ ಅಂತ ಹೇಳ್ತೀರ ಅನ್ನೋ ಮೊದಲು ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದು ಚಾನಲ್ ಚಾನಲ್ ಅಂದ್ರೆ ಈಗ ನಾವು ವಾಟ್ಸ್ಆಪ್ ನಲ್ಲಿ ಚಾನಲ್ ಬಂದವ್, ಯೂಟ್ಯೂಬ್ ಚಾನಲ್ ಅವ್ರ ದಯವಿಟ್ಟು ಅವ್ರಿಗೆ ನಮ್ಮೊಂದು ಈ ಚಾನಲ್ ಮುಖಾಂತರ ವಿನಂತಿ ಐತಿ. ನಿಮ್ಗೆ ಏನೋ ವಂಚಿತ ಆಗೈತಿ, ನಿಮ್ ಯಾವ ವಿಷಯದಾಗ ಸಾವಳಿಗೆ ಊರು ವಂಚಿತ ಆಗೈತಿ, ಏನು ಮೂಲಭೂತ ಸೌಲಭ್ಯ ನೀವು ಇನ್ನೊಮ್ಮೆ ಲೈವ್ ಬಂದು ತಿಳಿಸ್ರಿ. ಅದನ್ನ ಬಿಟ್ಟು ನೀವು ಸಾವಳಿಗೆ ಊರು ವಂಚನೆ ಆಗೈತಿ, ಸಾವಳಿಗೆ ಊರು ಭ್ರಷ್ಟ ಅಧಿಕಾರಿಗಳು ಪಾದಯಾತ್ರೆ ಮಾಡಕ್ ನಾವೇನು ಬರೋಂಗಿಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ಬರ್ದಾರ, ಸಂವಿಧಾನ ಎಲ್ಲರಿಗೂ ಎಲ್ಲ ಹಕ್ಕನ್ನು ಕೊಟ್ಟಾರ. ಹಕ್ಕು ದುರುಪಯೋಗ ಆಗಬಾರ್ದು ಅಂತ ನಾನು ವಿನಂತಿ. ಆದ್ರೆ ನಿಮ್ ಸಾವಳಿಗೆ ತಾಲೂಕು ಮೂವ್ಮೆಂಟ್ ದಲ್ಲಿ ಐತಿ, ಏನಾದ್ರು ಡ್ಯಾಮೇಜ್ ಮಾಡೋ ಏನ್ ಸರ್, ಇದರಿಂದ ಯಾರೋ ಒಬ್ರು ಕಾನೂನು ಕೈಗಳ ಕೈವಾಡ ಅಂತ ನಮಗ್ ಅನಿಸ್ತದೆ. ಯಾಕಂತಂದ್ರೆ ನಾವು ಡೈರೆಕ್ಟ್ ವಿಷಯ ಇತ್ತಂದ್ರೆ ಅವ್ರು ಹೇಳ್ತಿದ್ರು ನಾವು ಪಂಚಾಯತಿ ಅಧಿಕಾರಿ ಭ್ರಷ್ಟ ಅದಾರೋ, ಇನ್ನೊಂದ್ ಕಂದಾಯ ಇಲಾಖೆ ಅವರದಾರ, ಯಾವ್ದಾರು ಇಲಾಖೆ ಹೆಸರು ಹೇಳ್ಬೇಕಲ್ಲ. ಸಾವಳಿಗೂರನ್ನ ಭ್ರಷ್ಟ ಅಧಿಕಾರಿಗಳು ಅವ್ರ ಹೆಸರಿಲ್ಲ. ಯಾವ ವಿಷಯದಾಗ ಭ್ರಷ್ಟ ಮಾಡಿ ಹೇಳ್ಬೇಕಲ್ಲ, ಅವ್ರು ಏನ ಲಂಚ ತಿಂದಾರೋ, ಏನ್ ಕೆಲಸ ಮಾಡಿ ಹೇಳ್ಬೇಕಲ್ಲ. ಅದನ್ನ ಬಿಟ್ಟು ಬರೀ ನಾವು ಸಾವಳಿಗೂರನ್ನ ಪಂಚಾಯತಿ ಭ್ರಷ್ಟ ಅಧಿಕಾರಿ ಐತಿ, ಅಲ್ಲಿ ಲಂಚ ಅವತಾರ ತಾಂಡ ಬರ್ತೈತಿ, ಏನೈತಿ ಅದನ್ನ ಪ್ರೂಫ್ ಕೊಟ್ಟು ಹೇಳ್ರಿ. ಏನು ದಾಖಲಾತಿ ಇಲ್ಲತ್ತೀರ ನೀವು? ಸರ್, ದಾಖಲಾತಿ ತಗೊಂಡ್ ಮೇಲಾಧಿಕಾರಿ ದೂರ ಕೊಡ್ರಿ. ನೀವ್ ಯಾಕೆ ಸೋಷಿಯಲ್ ಮೀಡಿಯಾದಾಗ ಹಾಕ್ತಿರಿ? ಇದು ಹಾಕೋದ್ರಿಂದ ಲೋಕಾಯುಕ್ತ ಐತಲ್ಲ ಸರ್, ಲಾಸ್ಟಿಗೆ ಎಂತೆಂತ ಅಧಿಕಾರಿಗಳು ಹೆಡೆ ಮಾಡಿ ಕಟ್ಟಾರ. ನೀವು ಲೋಕಾಯುಕ್ತ ನಿಮ್ ಕಡೆ ಡಾಕ್ಯುಮೆಂಟ್ಸ್ ಇದ್ರೆ ಕೊಡ್ರಿ. ನಮ್ ವಿನಂತಿ ಇಷ್ಟ, ನೀವು ಏನಾದ್ರೂ ಮಾಡಿ ಊರ ಹೆಸರು ಕಳಂಕ ತರಬೇಡ್ರಿ. ನಮ್ ವಿನಂತಿ ಇದು. ಸಾವಳಿಗೆ ಊರು ಗ್ರಾಮ ಪಂಚಾಯತಿ ಭ್ರಷ್ಟಾಚಾರ
ಪಂಚಾಯತಿ ಅಧಿಕಾರಿಗಳು ಯಾರೋ ನಿಮ್ಗೆ ಭ್ರಷ್ಟಾಚಾರ ಮಾಡಿದ್ರೆ ಅವ್ರ ಮೇಲೆ ದೂರ ಕೊಡ್ರಿ. ನಾವಿರಲ್ಲ ಎಒ ಕೊಡ್ರಿ, CS ಕೊಡ್ರಿ, DC ಅವ್ರಿಗೆ ಕೊಡ್ರಿ, ಸಂಬಂಧಪಟ್ಟ ಮಿನಿಸ್ಟರ್ ಕೊಡ್ರಿ, ಮುಖ್ಯಮಂತ್ರಿ ಕೊಡ್ರಿ. ಇದು ಯಾರು ಬೇಡಪ್ಪ ಅಂದ್ರೆ ಲೋಕಾಯುಕ್ತ ಕೊಡ್ರಿ.